ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನೆನಗುಂದಿ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಲಿಂಗಪ್ಪಗೆ ವಾಣಿಜ್ಯೋದ್ಯಮ ಪ್ರಶಸ್ತಿ, ಅದ್ದೂರಿ ಕಾರ್ಯಕ್ರಮದಲ್ಲಿ ಸನ್ಮಾನ. ವಿದ್ಯುತ್ ದರ ಏರಿಕೆಗೆ ಖಂಡನೆ, ಗಜೇಂದ್ರಗಢದಲ್ಲಿ ಸಿಪಿಐಎಂ ಪ್ರತಿಭಟನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ ಮಹಿಳಾ ಮಣಿಗಳು. ವಾರ್ತೆಗಳ ವಿವರ. ಗಜೇಂದ್ರಗಢದ ಸುಪ್ರಸಿದ್ಧ ಬಿಸಿನೆಸ್ ಮೆನ್ರಲ್ಲಿ ಒಬ್ಬರಾದ ಸಿದ್ದಲಿಂಗಪ್ಪ ಕಳಕಪ್ಪ ಕಣಕೇರಿಯವರು ಗದಗದಲ್ಲಿ ಜಿಲ್ಲಾ ವಾಣಿಜ್ಯೋದ್ಯಮ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಗದಗ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಸಿದ್ದಲಿಂಗಪ್ಪ ಅವರಿಗೆ ಶುಭಾಶಯ ಕೋರಿದರು. ಗಜೇಂದ್ರಗಢದ ಸುಪ್ರಸಿದ್ಧ ಬಿಸಿನೆಸ್ ಮನ್ರಲ್ಲಿ ಒಬ್ಬರಾದ ಸಿದ್ದಲಿಂಗಪ್ಪ ಕಳಕಪ್ಪ ಕಣಕೇರಿ ಅವರು ಗದಗ್ನಲ್ಲಿ ಜಿಲ್ಲಾ ವಾಣಿಜ್ಯೋದ್ಯಮಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಪಂಚಾಚಾರ್ಯ ಮಾಂಗಲ್ಯ ಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಸಿದ್ದಲಿಂಗಪ್ಪ ಅವರ ಔಷಧ ಮಳಿಗೆಗೆ ಬಂದು ಅವರನ್ನು ಅಭಿನಂದಿಸುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ಇನ್ನು ಸಿಕೆ ಪಾಟೀಲ್ ನಿವೃತ್ತ ಶಿಕ್ಷಕರು ಸಿದ್ದಲಿಂಗಪ್ಪ ಅವರಿಗೆ ಅಭಿನಂದಿಸಿದರು. ಇವತ್ತಿನ ಪ್ರಶಸ್ತಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾದಂಥ ಜನಪ್ರಿಯ ಶಾಸಕರಾದಂಥ ಎಚ್ ಕೆ ಪಾಟೀಲ್ ಅವರು ಬರಬೇಕಾಗಿತ್ತು. ಟೈಮ್ ಅಪಾರ್ಟ್ಮೆಂಟ್ನಿಂದ ಅವರು ಬೆಂಗಳೂರಿನಿಂದ ಬಂದಿರುವಾಗ ಅವರಿಗೆ ಟೈಮ್ ಕಾರಣಕ್ಕಾಗಿ ಅವರು ಹುಡುಕೋಟೆಯಲ್ಲಿ ಉಳ್ಕೊಂಡಿದ್ದಾರೆ. ಇನ್ನು ಅಧ್ಯಕ್ಷರಾದಂಥ ಕಲ್ಯಾಣ ಸುಂದರ್ ಅವರೇ, ಅಧ್ಯಕ್ಷರಾದಂಥ ಇವತ್ತಿನ ಅಧ್ಯಕ್ಷರಾದಂಥ ಆನಂದ ಕೋಟೀಸ್ ಅವರೇ, ಹಾಗೂ ಈ ಸಮಾರಂಭದಲ್ಲಿ ಇರುವ ಎಲ್ಲ ವರ್ತಕರ ಬಂಧುಗಳೇ, ಮಾಧ್ಯಮ ಮಿತ್ರರೇ, ನನ್ನ ನಡೆದು ಬಂದ ಹಾದಿಯನ್ನು ಈಗಾಗಲೇ ವೇದಿಕೆ ಮೇಲೆ ಎಲ್ಲ ಹೇಳಿಬಿಟ್ಟಿದ್ದಾರೆ. 1995ರಲ್ಲಿ ಅಂದರೆ 1995ರ ಆಚೆಗೆ ಸುಮಾರು 50 ವರ್ಷಗಳ ಹಿಂದೆ ನಮ್ಮ ಫಾದರ್ ಪಾಟ್ನಾ ಅಂತ ಮೆಡಿಕಲ್ ಶಾಪ್ನಲ್ಲಿ ಬಂದಿದ್ರು. 1995ರಲ್ಲಿ ಸ್ವಂತ ಮೆಡಿಕಲ್ ಶಾಪ್ ಮಾಡಿ 1997ರಲ್ಲಿ ಸಿದ್ದೇಶ್ವರ ಮೆಡಿಕಲ್ ಏಜೆನ್ಸಿ ಮಾಡಿದ್ವಿ. 1997ರಲ್ಲಿ ಸಿದ್ದೇಶ್ವರ ಮೆಡಿಕಲ್ ಏಜೆನ್ಸಿ ಮಾಡಿದ್ವಿ. 2005ರಲ್ಲಿ ಸಿದ್ದೇಶ್ವರ ಡ್ರಗ್ ಹೌಸ್ ಸ್ಥಾಪನೆ ಮಾಡಿದ್ವಿ. 2014ರಲ್ಲಿ ಸಿದ್ದೇಶ್ವರ ಫಾರ್ಮಾ ಲಿಂಕ್ ಮಾಡಿದ್ವಿ. 2016ರಲ್ಲಿ ಸಿದ್ದೇಶ್ವರ ಮೆಡಿಕಲ್ ಸ್ಥಾಪನೆ ಮಾಡಿದ್ವಿ. ನನ್ನ ಸೇವೆ ನನ್ನ ವೈಯಕ್ತಿಕವಾಗಿ ನನ್ನ ಸ್ವಂತ ಬಿಸಿನೆಸ್ಗಾಗಿ ಅಷ್ಟೇ ನಾನು ಸೀಮಿತ ಆಗಿಲ್ಲ. ನನ್ನ ಸೇವೆ ಕೇವಲ ಔಷಧ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕೆಂದು 1999ರಲ್ಲಿ ವಿಜಯ ಮಾತೃ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದೆ. 2012ರಲ್ಲಿ ಸ್ವಂತ ಶ್ರೀ ಓಂ ಸಾಯಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದರು. ಅದಲ್ಲದೆ 2012ರಲ್ಲಿ ಸಮಸ್ತ ತ್ರಿಶಕ್ತಿ ಸಮಾಜದ ವತಿಯಿಂದ ಶ್ರೀ ಹಿರಿಕಂಠೇಶ್ವರ ಪತ್ತಿನ ಸಹಕಾರಿ ಸಂಘ ಸ್ಥಾಪನೆ ಮಾಡಿದೆವು. 2014ರಲ್ಲಿ ಲಕ್ಷ್ಮೀ ಅರ್ಪಣ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿ ಅಧಿಕಾರಿಯಾಗಿ ಆಯ್ಕೆಯಾದ ನಾನು ಈ ಎಲ್ಲ ಸಾಧನೆಗಳಿಗೆ ಈ ಹಿಂದೆ ನನ್ನ ತಂದೆಯ ಆಶೀರ್ವಾದ, ಅನುಭವ, ಮಾರ್ಗದರ್ಶನ ಸದಾ ಇದ್ದೇ ಇರುತ್ತದೆ. ಈ ಇವತ್ತಿನ ಸನ್ಮಾನ, ಈ ಸಮಾರಂಭ, ಈ ಗೌರವ ನನಗೆ ನಿಜವಾದ ನನ್ನ ತಂದೆಯವರಿಗೆ ಸಲ್ಲಬೇಕಾದಂಥ ವಿಷಯ ಇದು. ಈ ವೇದಿಕೆ ಮೇಲೆ ನಾನು ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಾಧಿಸುವುದು ಕೇವಲ ನಾನು 1% ಸಾಧನೆ ಮಾಡಿರೋದು. ಸಾಧನೆ ಮಾಡುವುದು ಬಹಳ ಜನ ಇದ್ದಾರೆ. ಈ ಗದಗಿನಲ್ಲಿ ಪುಟ್ಟರಾಜುಗಳನ್ನ ಸಾಧನೆ ಮಾಡೋದು ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಅವರಿಂದ ಸಾಧನೆ ಮೀರಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ವಿಜಯ್ ಸಂಕೇಶ್ವರ ಅವರು ಇರ್ಬೋದು, ಒಂದೇ ಲಾರಿಯಿಂದ ಹಿಡಿದುಕೊಂಡು 6,000 ಲಾರಿಗಳನ್ನು ಮಾಡಿದ್ದಾರೆ. ಅವರಿಂದ ಸಾಧನೆ ಯಾರಿಗೂ ಮಾಡೋಕ್ಕಾಗಲ್ಲ. ಅಶೋಕ್ ಬಾಗ್ಮಾರ್ ಅವರು ಗಜೇಂದ್ರಗಢದಲ್ಲಿ ಒಂದು ಟೆಕ್ಸ್ಟೈಲ್ ಶಾಪ್ ಇತ್ತು. ಅವರು ಇವತ್ತಿನ ದಿವಸ BMS ಕಾಲೇಜ್ ಅಂಡ್ ಹಾಸ್ಪಿಟಲ್ ಆಲ್ ಓವರ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದಾರೆ. HD ದೇವೇಗೌಡರು ಒಬ್ಬ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದವರು ಇವತ್ತಿನ ದಿವಸ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದವರು ಕೂಡ ಅದು ಒಂದು ದೊಡ್ಡ ಸಾಧನೆ. ಮಹಿಳೆಯರಲ್ಲಿ ಸಾಧನೆ ಹೇಳಬೇಕಂದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದರು. ಇವರು ಇಂದಿರಾ ಗಾಂಧಿ ಅವರು ನೆಕ್ಸ್ಟ್ ಪ್ರಧಾನಮಂತ್ರಿ ಮಹಿಳೆಯರು ಯಾರು ಇಲ್ಲ. ಇದು ರೆಕಾರ್ಡ್ ಯಾರು ನಾವು ನೋಡಬೇಕಾಗಿದೆ. ಅದ್ಭುತ ಕಾರಣಗಳು. ಮನೆಯಿಂದ ಡೈರೆಕ್ಟ್ ಈ ರಾಷ್ಟ್ರದ ರಾಷ್ಟ್ರಪತಿ ಆದರು. ಈ ರಾಷ್ಟ್ರಪತಿ ಆಗಬೇಕಾದ್ರೆ MLA ಆಗಿಲ್ಲ, MP ಆಗಿಲ್ಲ, ಮಿನಿಸ್ಟರ್ ಆಗಿಲ್ಲ, ಪ್ರಧಾನಮಂತ್ರಿ ಆಗಿಲ್ಲ, ಡೈರೆಕ್ಟ್ ರಾಷ್ಟ್ರಪತಿ ಆದರು. ಅಬ್ದುಲ್ ಕಲಾಂ ಇವರು ಯಾರ ಕಡೆಯಿಂದನೂ ಈ ಸಾಧನೆ ಆಗ್ತಾ ಇಲ್ಲ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇಂದಿರಾ ಗಾಂಧಿ ಅಪೋಸಿಟ್ ವಿರೋಧ ಪಕ್ಷದವರು ಒಬ್ಬರೇ ಭಾರತೀಯ ಜನತಾ ಪಾರ್ಟಿಗೆ ಆರಿಸಿಕೊಂಡಿದ್ರು ಒಬ್ಬರೇ. ಆದ್ರೆ ಇವತ್ತಿನ
ದಿವಸ ಅವರು ಸತತ ಭಾರತೀಯ ಜನತಾ ಪಾರ್ಟಿ ಪಕ್ಷ ಕಟ್ಟಿ ಒಬ್ಬರಿಂದ ಹಿಡಿದುಕೊಂಡು 3 ಬಾರಿ ಈ ದೇಶದ ಪ್ರಧಾನಮಂತ್ರಿ ಆದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ದೊಡ್ಡ ರಿಕಾರ್ಡ್, ನರೇಂದ್ರ ಮೋದಿ ಅವರು ಇವರ ತಂದೆ ತಾಯಿ ರಾಜಕೀಯ ಇಲ್ಲ, ಆದ್ರೆ ಒಬ್ಬರೇ ಶಪಥ ಮಾಡಿ ಈ ಗುಜರಾತದ ಮುಖ್ಯಮಂತ್ರಿ 3 ಸರಿ ಆಗಿ ಈ ದೇಶದ ಪ್ರಧಾನಮಂತ್ರಿ 2 ಸರಿ ಆದರು. ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು ಮಹಿಳಾ ರಾಷ್ಟ್ರಪತಿ ಆದರು. ಇವ್ರದ್ದು ಕೂಡ ನೆಕ್ಸ್ಟ್ ರಾಷ್ಟ್ರಪತಿ ಯಾರೂ ಆಗಿಲ್ಲ. ನನ್ನ ಮಾತನಾಡಿ ಕೇವಲ 2 ಗಂಟೆ ಅವಕಾಶ ಕೊಟ್ಟಿದ್ದಾರೆ. ಮಾತುಗಳಿಗೆ ಇನ್ನು ಒಂದೇ ಒಂದು ಮುಗಿಸ್ಬಿಡ್ತೀನಿ ನಾನು. ಕೇಸ್ ಬಂದಾಗ ವ್ಯಾಟ್ ಬಂದಾಗ ನಾವೆಲ್ಲ ವ್ಯಾಪಸ್ಸು ಭಯಪಟ್ಟಿವೆ. ದಯವಿಟ್ಟು ಯಾವುದೇ ವ್ಯಾಟ್ಗಳಲ್ಲಿ GST ಬರಲಿ, IST ಬರೋದ್ರಿಂದ 20 ವರ್ಷದ ನಂತರ IST ಬರುತ್ತೆ. ಎಲ್ಲಾ ಸರಿ ಕೊಡಕ್ಕೆ ಕೊಟ್ಟಿಸೋರಿದ್ದಾರೆ. ಅದಕ್ಕೆ ಏನಿದೆ ದಯಮಾಡಿ ಈಗ ಒಂದು ಸ್ವೀಟ್ ತಯಾರಾಗಬೇಕಾದ್ರೆ ಬೆಲ್ಲಿಂದ ಆಗ್ತೈತೆ ಅಥವಾ ಸಕ್ಕರೆಯಿಂದ ಆಗ್ತೈತೆ. ವ್ಯಾಟ್ ಬರಲಿ, GST ಬರಲಿ, IST ಬರಲಿ, ಏನ್ ತಯಾರಾದ್ರು ಬೆಲ್ಲ ಸಕ್ಕರೆ ಏನದ ಅದರಿಂದ ರೆಡಿ ಹಾಕಬೇಕು. ಇವತ್ತು ಸ್ವೀಟ್ ಯಾವುದೇ GST ಬಂದರೂ ಕೂಡ ಅದೇ ರೆಡಿ ಆಗಿರ್ತೈತೆ. ಇವಾಗ ನಾವು ಮೆಡಿಕಲ್ ಹೇಳ್ಬೇಕಂತಂದ್ರೆ ಡೈಕ್ಲೋಫೆನಿಕ್ ಟ್ಯಾಬ್ಲೆಟ್ ಅಂದ್ರೂ ಒಂದೇ, ಅಸಿಕ್ಲೋಫೆನಿಕ್ ಅಂದ್ರೂ ಒಂದೇ, ಹಾಗೆ GST ಬರಲಿ, IST ಬರಲಿ ಎಲ್ಲ ಒಂದೇ ತರನೇ ಇರ್ತೈತೆ. ಎಷ್ಟೋ ಜನ GST ಬಂದ ತಕ್ಷಣ ಭಯಪಟ್ಟರು. ಅದಕ್ಕೆ ದಯಮಾಡಿ ಯಾವುದೇ ಕಾನೂನು ಬಂದರೂ ಕೂಡ ಭಯಪಡಬೇಕು ಅಂತ ಹೇಳಿ ವ್ಯಾಪಾರಸ್ಥರಿಗೆ ಒಂದು ಕಡೆ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಇತ್ತ ಗಜೇಂದ್ರಗಡದ ಮೆಡಿಕಲ್ ಅಸೋಸಿಯೇಷನ್ ಸಹ ಸಿದ್ದಲಿಂಗಪ್ಪ ಅವರನ್ನ ಸನ್ಮಾನಿಸಿದೆ. ಸಿದ್ದಲಿಂಗಪ್ಪ ಅವರಿಗೆ ಶುಭಾಶಯದ ಜೊತೆಗೆ ಸನ್ಮಾನದ ಸುರಿಮಳೆಯೇ ಆಗುತ್ತಿದೆ. ಪ್ರಶಸ್ತಿ ಬಂದಿರುವ ಸಂತೋಷವನ್ನು ಸಿದ್ದಲಿಂಗಪ್ಪ ಅವರು SCN-ನೊಂದಿಗೆ ಹಂಚಿಕೊಂಡರು. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ನಿಮಗೆ ಅವಾರ್ಡ್ ಬಂದಿದ್ದು ಎಲ್ರಿಗೂ ಈಗ ಶುಭಾಶಯದ ಮಹಾಪುರಾನೇ ಹರಿದು ಬರ್ತಾ ಇದೆ. ಎಲ್ಲೆಡೆ ಇನ್ನೂ ಕೂಡ ಬಂದು ಶಾಪಿಗೆ ಬಂದು ನಿಮಗೆ ಸನ್ಮಾನ ಮಾಡ್ತಿದ್ದಾರೆ. ಅದು ಒಂದೆಡೆ ಆದರೆ ಇನ್ನೊಂದು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಮತ್ತು ಈಗ ನಮ್ಮ ವೀಕ್ಷಕರು ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ. ಅಂದರೆ ಅವ್ರೇನು ಮಾಡ್ತಾರೆ, ಅವ್ರ ಫ್ಯಾಮಿಲಿ ಹೇಗೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅವರು ತುಂಬ ಉತ್ಸುಕರಾಗಿದ್ದಾರೆ. ಹಾಗಾಗಿ ಈ ಪ್ರಶ್ನೆಗಳು. ಸರ್, ನೀವು ಹುಟ್ಟಿದ್ದು 5/5/1968ರಲ್ಲಿ, ಅಂದರೆ ಗಜೇಂದ್ರಗಡದಲ್ಲಿ. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ಅಂತಂದರೆ ಈಗ ನಿಮ್ಮ ಕುಟುಂಬದ ಬಗ್ಗೆ. ನಮ್ಮ ಮಿಸ್ಸಸ್ಸು ಗುಳೆಗುಡ್ದವರು. ಓಕೆ ಸರ್. 1989ರಲ್ಲಿ ಮದುವೆ ಆಯಿತು. ಮದುವೆ ಆದ 2 ವರ್ಷದ ನಂತರ ನನ್ನ ಮಗ ಜನಿಸಿದ. ಮೊದಲನೇ ಮಗ ಮಂಜುನಾಥ್ ಅಂಥೇಳಿ. ಆಮೇಲೆ ನಂತರ ಮಗಳು ಸುವರ್ಣ ಮಾಲಿನಿ ಅಂಥೇಳಿ BMS ಕಲಿತಾ ಇದ್ದಾಳೆ. ಈ ಸಲ ಫೈನಲ್ ಇಯರು, ಅದು ಮುಗಿಯಕ್ಕೆ ಬಂದಿದೆ. ಈಗ ಹಸ್ಬೆಂಡ್ಶಿಪ್ಪಿಗೆ ನಾವು ಕಳಿಸ್ಬೇಕಾಗಿದೆ. ಅವರು ಒಬ್ಬರು ಡಾಕ್ಟರ್ ಆಗಿ ಬರ್ತಾರೆ. ಆಮೇಲೆ 3ನೇ ಮಗ ಇಲ್ಲೇ ಮೆಡಿಕಲ್ ಶಾಪ್ನಲ್ಲೇ ಸೇರಿಸ್ಕೊಂಡು ಅವರು PUC ಅಷ್ಟೇ ಮುಗಿಸಿದ್ದಾರೆ. ಅಂದರೆ ಸರ್, ಈಗ ನಿಮ್ಮ ಬಿಸ್ನೆಸ್ಸಿಗೆ ಅವರನ್ನು ಮಕ್ಕಳನ್ನು ಕೂಡ ತೊಗೊಂಡು ಇದೇ ಬಿಸ್ನೆಸ್ನಲ್ಲಿ ಮುಂದುವರಿಸ್ಬೇಕಂತ ಮಾಡಿದ್ದೇವೆ. ಈ ದೀಪಾವಳಿ ಹಬ್ಬ ಆದಮೇಲೆ ಇನ್ನೊಂದು ಫರ್ಮ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗ 2ನೇ ಮಗ ಬಂದಿದ್ದಕ್ಕೆ ಅದು ಸಿದ್ಧಲಿಂಗೇಶ್ವರ ಫಾರ್ಮಟೆಕ್ ಅಂತೇಳಿ ಶಾಪನ್ನೇ ನಾವು ಈ ದೀಪಾವಳಿ ಹಬ್ಬ ಆದಮೇಲೆ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅಭಿನಂದನೆಗಳು ಸರ್ ನಿಮಗೆ, ನಿಮ್ಮ ನೆಕ್ಸ್ಟ್ ಶಾಪಿಗೆ. ಆಮೇಲೆ ನೆಕ್ಸ್ಟ್ ಸರ್, ಈಗ ನಿಮ್ಮ ಮನೆಯವರು ನಿಮಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ, ಅಥವಾ ನಿಮ್ಮ ಮಾತುಕತೆ ಹೇಗಿರುತ್ತೆ, ಅವ್ರ ಹೆಸರೇನು, ಅವ್ರೇನು ಮಾಡ್ತಾರೆ ಫ್ರೀ ಟೈಮಲ್ಲಿ? ನನ್ನ ಮಿಸ್ಸಸ್ ಹೆಸರು ಅನ್ನಪೂರ್ಣ ಅಂತ ಹೇಳಿ. ಅವ್ರ ಜೊತೆಗೆ ನನಗೆ ಮಾತನಾಡೋಕ್ಕೆ ಟೈಮ್ ಇಲ್ಲ.
ಅವ್ರ ಜೊತೆಗೆ ಮಾತನಾಡಿದೆ ಅಂತಂದರೆ ನಾನು ಟಿಫಿನ್ ಕುಳಿತುಕೊಂಡಾಗ ಏನಾದರೂ ಕೇಳಬೇಕು, ಅಥವಾ ಹೊಳ್ಳಿ ನಾನು 4 ಗಂಟೆಗೆ ಊಟಕ್ಕೆ ಹೋಗ್ತೀನಿ, ಊಟಕ್ಕೆ ಕುಂತಾಗ ಏನಾರು ಮನೆ ವಿಷಯ ಐತೆ ಅಂದ್ರೆ 10 ನಿಮಿಷದಲ್ಲಿ ಮಾತಾಡಬೇಕು. ಹೊಳ್ಳಿ ರಾತ್ರಿ ಏನು ಊಟಕ್ಕೆ ಬಡ್ಸೋಕೆ ನಾವು ಸೇರ್ತಾ ಇದ್ದೀವಿ 11ವರೆಗೆ ನಾವು ಊಟಕ್ಕೆ ಕುಂದಿರೋದು. ಅವಾಗ ಏನೈತಿ ನಾಳೆ ವಿಷಯ ಏನಾದರೂ ಇದ್ದರೆ ಈಗ ಪ್ರಸ್ತಾಪ ಮಾಡುವ ಅಂತ ಹೇಳ್ತೀವಿ. ಒಮ್ಮೊಮ್ಮೆ ಊರ ಮಂದಿಗೆ ಕಸ್ಟಮರಿಗೆ ಗ್ರಾಹಕರಿಗೆ ಎಲ್ಲರಿಗೂ ಗುಳಿಗೆ ಕೊಟ್ಟು ಹೋಗ್ತೀವಿ, ಆದರೆ ನನ್ನ ಹೆಂಡತಿ ಗುಳಿಗೆ ಕೇಳಿದ್ದ ನಾನು ಒಮ್ಮೊಮ್ಮೆ ಮರೆತು ಹೋಗಿರ್ತೀನಿ. ಅಂದರೆ ಸರ್, ಈಗ ನೀವು ನಿಮ್ಮ ಮನೆಯಲ್ಲಿ ಅಥವಾ ಅವ್ರಿಗೇನೋ ಬೇಕಾಗಿರುತ್ತೆ ಅಥವಾ ನೀವೇನೋ ತೊಗೊಂಡು ಹೋಗಬೇಕಾಗಿರುತ್ತೆ, ಮನೆಯಲ್ಲಿ ಎಲ್ಲರೂ ಮನೇಲಿ ಇದ್ದದೆ, ಹೌದಾ? ಅದನ್ನು ನೀವು ಹೇಗೆ ನಿಭಾಯಿಸಿ? ನಮ್ಮ ಮಿಸ್ಸಸ್ಸಿಗೆ ಒಂದು ನಾನು ಟೈಮಿಂಗ್ ಕೊಟ್ಬಿಟ್ಟಿನಿ. 10 ಗಂಟೆಯಿಂದ 10ವರೆಗೆ ನಿನಗೆ ಮನೆಗೆ ಐಟಮ್ ಏನು ಬೇಕಾಗಿದೆ, ರಾತ್ರಿ 10 ಗಂಟೆಯಿಂದ 10:30 ಗಂಟೆಗೆ ನೀನು ಹೇಳಬೇಕು ಅಂತ ನಾವು ಅವ್ರಿಗೆ ಒಂದು ಟೈಮಿಂಗ್ ಕೊಟ್ಬಿಟ್ಟಿವಿ. ನನ್ನ ಜೊತೆ ಮಾತನಾಡಲಿಕ್ಕೆ ಏನಾದರೂ ಐಟಮ್ ತರಬೇಕಾಗಿದ್ದರೆ, ಏನಾದ್ರು ವಿಷಯ ಮಾತಾಡೋದಿತ್ತಂದರೆ, ಮನೆಗೆ ಬರುವಾಗ ತರಬೇಕಾಗೈತೆ ಅಂದರೆ 10 ಗಂಟೆಯಿಂದ 10ವರೆಗೆ ಫೋನ್ ಮಾಡಬೇಕು. ಆಮೇಲೆ ಸರ್, ಈಗ ನೀವು ಮನೇಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಅಥವಾ ಇನ್ನೇನೋ ಮಾಡಬೇಕಾದ್ರೆ ನಿಮ್ಮ ಸಮಸ್ಯೆ ಅಥವಾ ಮುಂದೇನು ಬರಬೇಕು ಅಂತ ನೀವು ಮಾರ್ಗದರ್ಶನ ಹೇಗೆ ಹೇಳ್ತೀರಿ ನಿಮ್ಮ ಮಕ್ಕಳಿಗೆ ಆಯಿತು ಅಥವಾ ನಿಮ್ಮ ಇವರಿಗಾಯಿತು? ಏನಿಲ್ಲ, ನಮ್ಮದು ಓಲ್ಡ್ ಶಾಪ್ ಏನು ಅದ ಸಿದ್ಧಲಿಂಗೇಶ್ವರ ಮೆಡಿಕಲ್ ಸ್ಟೋರು, ಅದು ಶಾಪ್ ನಾನೇ ನೋಡ್ಕೊತೀನಿ. ಸಿದ್ಧಲಿಂಗೇಶ್ವರ ಪರ್ಮಲಿಂಕ ನಮ್ಮ ಮೋಹನರದ ನಮ್ಮ ಬ್ರದರ್ ಇರ್ತಾರೆ. ನಿಂದೇನಾದರೂ ಸಮಸ್ಯೆ ಇದೆಯಾ, ವ್ಯವಹಾರ ಕರೆಕ್ಟ್ ನಡೆದಿದೆಯಾ, ಚೆಕ್ ಎಲ್ಲ ಕರೆಕ್ಟ್ ಪಾಸ್ ಆಗ್ತಿದೆಯಾ, ಬಿಸ್ನೆಸ್ ಚೆನ್ನಾಗಿದೆಯಾ, ಏನಾದ್ರು ತೊಂದರೆ ಆಗಿದೆಯಾ ಹೇಗೆ ಅಂಥೇಳಿ ಕೇವಲ 10 ಮಿನಿಟ್ ನಾನು ಹೋಗಿ ಬರ್ತೀನಿ. ಆ ಶಾಪಿಗೆ, ಓಲ್ಡ್ ಶಾಪಿಗೆ ಕೂಡ ಹೋಗಿ ಬರ್ತೀನಿ 10 ಮಿನಿಟು. ನಿಂದೇನಾದರೂ ತೊಂದರೆ ಇದೆಯಾ, ಬಿಸ್ನೆಸ್ ಕರೆಕ್ಟ್ ಆಗ್ತಾ ಇದೆಯಲ್ಲ, ನಮ್ಮದು ಅಚೀವ್ಮೆಂಟ್ ಕರೆಕ್ಟ್ ಐತೆ ಇಲ್ಲ, ಲೇಬರಿಗೆ ಕರೆಕ್ಟ್ ಪಗಾರ ಕೊಡೋಕತ್ತೇ ಇಲ್ಲ, ಆಮೇಲೆ ಪಾರ್ಟಿಯವರಿಗೆ ನಾನು ಹೇಳಿದಂಥ ಪಾರ್ಟಿಯವರಿಗೆ ವ್ಯವಹಾರ ಅಷ್ಟೇ ಇಟ್ಕೋಬೇಕು. ಯಾವನೇ ಇನ್ನೊಬ್ಬ ಬಂದು ನಾನು ರೇಟ್ ಕಡಿಮೆ ಕೊಡ್ತಾನಂತಂದ್ರೆ ಅವರಿಗೆ ಕೊಡೋಂಗಿಲ್ಲ. ನಾನೇನು ಶಿಫಾರಸು ಮಾಡಿರ್ತೀನಿ, ನಾನು ಯಾವ ಪಾರ್ಟಿ ಜೊತೆಗೆ ನಾನು ಡೀಲಿಂಗ್ ಮಾಡಂತ ಹೇಳ್ತೀನಿ, ಅವ್ರ ಜೊತೆಗೆ ಅಷ್ಟೇ ಡೀಲಿಂಗ್ ಮಾಡಬೇಕು ಅವರು. ನಾನು ಅವರಿಗೆ ದಾರಿ ತೋರಿಸ್ಕೊಟ್ಟಿದ್ದೇನೆ, ಅವ್ರು ಆ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಹಳೆಯರಿಗೆ ಒಂದು ಹಚ್ಚಿಕೊಟ್ಟಿದ್ದೀನಿ, ಇನ್ನೊಂದು ಸಿದ್ಧಲಿಂಗೇಶ್ವರ ಡ್ರಗ್ ಹೌಸ್ ಅಂತೇಳಿ ಇನ್ನೊಬ್ಬ ಹಳೆಗೆ ಹಚ್ಚಿಕೊಟ್ಟಿನಿ. ನಮ್ಮ ಬ್ರದರ್ಗೆ ಸಿದ್ಧಲಿಂಗೇಶ್ವರ ಫಾರ್ಮಲಿಂಕ್ ಅಂತೇಳಿ ಹಚ್ಕೊಟ್ವಿ. ಇನ್ನೊಂದು ನೆಕ್ಸ್ಟ್ ನನ್ನ ಮಗ ಸಿದ್ಧಲಿಂಗೇಶ್ವರ ಫಾರ್ಮಾಟೆಕ್ ಅಂತೇಳಿ ದೀಪಾವಳಿ ಹಬ್ಬ ಆಗಿಂದ ಈ ಪ್ರಾರಂಭ ಆಗ್ತಾಯಿದೆ. ಸರ್, ಈಗ ಕೊನೆಯದಾಗಿ ಯುವ ಬಿಸ್ನೆಸ್ಮನ್ಗಳಿಗೆ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತಿರ್ತಾರೆ, ಏನೋ ಒಂದು ಹತಾಶೆ ಇರ್ತದೆ, ನಾವು ಏನೋ ಒಂದು ಮಾಡಬೇಕು ಅಂತಿರ್ತದೆ. ಕೆಲವೊಬ್ಬರಿಗೆ ಎಲ್ಲ ಇದ್ರೂ ಕೆಲವೊಬ್ಬರು ಮಾಡಲ್ಲ, ಕೆಲವೊಬ್ಬರು ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ನಾನು ಏನು ಮಾಡಬೇಕು, ನಾನು ಇದರಲ್ಲಿ ಎಡು ಬೀಳ್ತೇನೇನೋ ಅಥವಾ ಇನ್ನೇನೋ ಆಗುತ್ತೇನೋ ಅಂತ ವಿಚಾರ ಮಾಡ್ತಿರ್ತಾರೆ. ಸೊ ಅಂಥವರಿಗೆ ನ್ಯೂ ಕಮರ್ಸ್ ಅವರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಥವಾ ಅವರಿಗೆ ಮಾರ್ಗದರ್ಶನ? ಅವ್ರಿಗೆ ಯಾವುದು ನಾವು ಬಿಸ್ನೆಸ್ ಮಾಡ್ತಿರ್ತೀವಿ 8 ತಾಸು ಮ್ಯಾನ್ ಪವರ್ ಅದಕ್ಕೆ ಹಾಕಬೇಕು. ಮೊದಲು ನಾನು ಮನಸ್ಸು ಎಲ್ಲೋ ನಾನು ಅಂಗಡಿಯಲ್ಲೇ ನಾನು ಇರೋದು ಅಂಗಡಿಯಲ್ಲೇ ನನ್ನ ಮನಸ್ಸು ಬೇರೆ ಕಡೆ ಇತ್ತಂತಂದರೆ ಅದು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಏನೇ ಆಗಲಿ, ಯಾವುದೇ ಮದುವೆ ಇರಲಿ, ಯಾವುದೇ ಸಮಾರಂಭ ಇರಲಿ, ಎಲ್ಲ ಕಡೆನೂ ಜಾಯ್ನ್ ಆಗ್ತೀವಿ. ಹೋಗಿ ಬಂದು ನಾವು ಮತ್ತೆ 10 ಮಿನಿಟ್ನಲ್ಲಿ ಬಂದು ಇಲ್ಲಿ ಶಾಪ್ನಲ್ಲಿ ಜಾಯ್ನ್ ಆಗ್ತೀವಿ. ಅಂದರೆ ಟೈಮಿನ ಮಹತ್ವ ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ತಾಸು ನಾವು ಅದನ್ನು ಇರ್ತೀವಿ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅಷ್ಟು ಬಿಸ್ನೆಸ್ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಇದರ ಹೊರತಾಗಿ ಸರ್, ನಿಮ್ಮ ಮನೆಯವರಿಗೆ ಅಥವಾ ಯಾರಿಗಾದರೂ ನೀವು ಏನಾದರೂ ಸಂದೇಶ ಕೊಡೋದಿದ್ರೆ ಮನೆಯಲ್ಲಿ ನಿಮ್ಮ ಮನೆಯವರಿಗೆ ಹೇಳಿದ್ನಲ್ಲ, ಟಿಫನ್ ಕುಳಿತುಕೊಂಡಾಗ ಏನಿದ್ರು ಚರ್ಚೆ ಆಗೋದು. ಟೈಮ್ ಭಾಳ ಅಭಾಕಾರಣದಿಂದಾಗಿ ನಾನೇನೇ ಟಿಫನ್ನೇ ಕುಂದಿರ್ತೇನೆ. ಯಾವರೇ ಊರಿಗೆ ಹೋಗಬೇಕಾಯಿತು ಫ್ಯಾಮ್ಲಿಯವರು ಅಥವಾ ಏನೋ ಡಿಸ್ಕಸ್ ಆಗಬೇಕಾಗಿತ್ತು ಅಂದರೆ ನಾನು ಟಿಫನ್ ಕುಂತಾಗ, ಊಟಕ್ಕೆ ಕುಂತಾಗ ಪ್ರಸ್ತಾಪ ಮಾಡಬೇಕು, ಅವ್ರು ಏನೋ ವಿಷಯ ಇದ್ರು. ಅಂದರೆ ಸರ್, ಈಗ ನಿಮಗೆ ಪ್ರಶಸ್ತಿ, ಈ ಒಂದು ಶ್ರೇಷ್ಠ ವರ್ತಕ ಅನ್ನೋ ಪ್ರಶಸ್ತಿ ನಿಮಗೆ ಆಯ್ಕೆಯಾಗಿದೆ ಅಂತ ನಿಮಗೊಂದು ಫೋನ್ ಬರುತ್ತೆ. ಸೊ ಆ ಒಂದು ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ವಾತಾವರಣ ಹೇಗಿತ್ತು? ಒಂದು ಸಂಭ್ರಮ. ನಿನ್ನೆ ಹೆಂಗಾಗಿತ್ತಪ್ಪ ಅಂತಂದರೆ, ನನ್ನ ಮಗಳದ್ದು ಏನು ಒಂದು ಬರ್ತ್ಡೇ ಮಾಡ್ಬೇಕಂತ ಕಾರ್ಯಕ್ರಮ ಇರ್ತೈತಲ್ಲ, ಆ ಥರ ನಿನ್ನೆ ನಂದು ಒಂದು ಬರ್ತ್ಡೇ ಕಾರ್ಯಕ್ರಮ ಆದಂಗೆ ಆಯ್ತು. ನಿನ್ನೆ ನಮ್ಮ ಮನೆಯಲ್ಲಿ ಸಂಭ್ರಮ. ಬೀಗರು ಬೀಜರು ಎಲ್ಲರೂ ನನ್ನ ಸ್ನೇಹಿತರು, ಬೆಂಗಳೂರಿಂದ ಬಂದಿದ್ದಾರೆ ನನ್ನ ಸ್ನೇಹಿತರು, ಬೆಂಗಳೂರವ್ರು ಬಂದಾರೆ, ಹುಬ್ಬಳ್ಳಿಯವ್ರು ಬಂದಾರೆ, ಗದಗಿನವ್ರು ನನ್ನ ಸ್ನೇಹಿತರು ಬಂದರು. ಎಲ್ಲರೂ ಸೇರಿ ಒಂದು ನಿನ್ನೆ ಏನಪ್ಪ ಅಂದ್ರೆ ಒಂಥರ ಮದುವೆ ಆದಂಗೆ ಆಗ್ತದೆ. ಆಮೇಲೆ ನನ್ನ ಜೊತೆ ಬಂದವರು ಕೂಡ ಭಾಳ ಗ್ರ್ಯಾಂಡ್ ಮಾಡಿದರು ಕಾರ್ಯಕ್ರಮ ಅಂಥೇಳಿ ಅಂದರು. ಈಗ ನೀವು ಊರಲ್ಲಿ ಇಷ್ಟು ಸಾಧನೆ ಒಂದು ದಾರಿಯಲ್ಲಿ ನಡೀತಾ ಇದ್ದೀರಿ, ನಿಮಗೆ ಮೇನ್ ಪಿಲ್ಲರ್, ಬ್ಯಾಕ್ಬೋನ್ ಯಾರು ನಿಮ್ಮ ಅನಿಸಿಕೆ ಪ್ರಕಾರ? ನಮ್ಮ ಫೀಲ್ಡ್, ನಮ್ಮ ಮನೆತನ ಏನದ, ನಮ್ಮ ತಂದೆಯವರಿಂದನೂ ಈ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲೇ ಬಂದುಬಿಟ್ಟಿವಿ ನಾವು ಕಂಟಿನ್ಯೂ. ನಮ್ಮ ಫಾದರ್ ಗುಡ್ವಿಲ್ ಹಾಕಿಟ್ಬಿಟ್ಟಿದ್ದಾರೆ. ಈ ನಮೆ ಏನದ ಬೆಟ್ಟದಷ್ಟು ಗುಡ್ವಿಲ್ ಮಾಡಿ ಇಟ್ಬಿಟ್ಟಿದ್ದಾರೆ ನಮ್ಮ ಫಾದರ್. ಆ ಬಿಸ್ನೆಸ್ಸನ್ನು ಮಾಡ್ಕೊತ ಹೋಗೋದು ಅಷ್ಟೇ ಕೆಲಸ ನಮ್ಮದು. ಸರ್, ಇಷ್ಟೊತ್ತು ನಮ್ಮ ACN ತಂಡದೊಂದಿಗೆ ಮಾತನಾಡಬೇಕಾಯ್ತು. ತಮಗೆ ಧನ್ಯವಾದಗಳು, ಮತ್ತೊಮ್ಮೆ ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು. ನಾನು ನಿವೃತ್ತ ಶಿಕ್ಷಕನಾಗಿದ್ದು ತಮ್ಮೆಲ್ಲೇ ಇಟ್ಟಂಥ ಒಂದು ಅಭಿಮಾನದಗೋಸ್ಕರ ಈ ಜೀವನದ ಹಾದಿ ಹೇಗಿರುತ್ತೆ ಅನ್ನೋಕ್ಕೆ
ಹಾದಿಯನ್ನು ಹೇಳಿಕೊಟ್ಟಂಥ ಒಬ್ಬ ಆತ್ಮೀಯ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಭಾಳ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನಿಸಿದಾಗ ನಾವು ಪ್ರಯತ್ನ ಮಾಡಿದ್ರೆ ಅದು ಆಗಂಗಿಲ್ಲ, ಅದಕ್ಕೆ ಮತ್ತೊಬ್ಬರು ಹಿನ್ನೆಲೆ ಇರ್ತಾರ ಅನ್ನೋಕೆ ಸಿದ್ಲಿಂಗಪ್ಪನವ್ರ ಕಾರಣ ಅಂತ ತಿಳ್ಕೊಂಡು ಇಲ್ಲಿ ನಾನು ಸಂತೋಷಪೂರ್ವಕ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿ ನಾನು ವಿನಂತಿಸುತ್ತೇನೆ. ಯಾಕಂದ್ರೆ ಈ ಒಂದು ವಾಣಿಜ್ಯ ಉದ್ಯಮಿ ಒಳಗೆ ಪ್ರಶಸ್ತಿ ಸಿಗ್ಬೇಕಂದ್ರೆ ಏನು ದಾರಿಗುಂಟ ಪ್ರಶಸ್ತಿ ಜಗ್ಗಿ ಸಿಗ್ತಾವೆ. ಆದರೆ ಜೀವನದಲ್ಲಿ ಸಾಧಿಸಿ ಪ್ರಶಸ್ತಿ ಏನು ತೊಗೊತೀವಲ್ಲ ಅದು ನಮ್ಮ ಜೀವನ ಪೂರ್ವಕವಾಗಿ ನೆನಪು ಉಳಿಯುವಂಥ ಒಂದು ಪ್ರಶಸ್ತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತೀನಿ. ಯಾಕಂದ್ರೆ ಮನುಷ್ಯ ಯಾವಾಗಲೂ ಸತತ ಪ್ರಯತ್ನದಲ್ಲಿದ್ದಾಗ ಆ ಪ್ರಯತ್ನದ ಫಲ ತಾನಾಗೇ ಹುಡ್ಕೊಂಡು ಬರ್ತೈತೆ, ಹೊರತಾಗಿ ನಾವು ಹುಡ್ಕೊಂಡು ಹೋಗೋದು ಅಲ್ಲ ಅದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ನನ್ನ ಆಶೆ ಇದೆ ಅಂತ ಹೇಳಿ ಇನ್ನೂ ಹಲವಾರು ವಿಚಾರಗಳನ್ನು ಹಂಚ್ಕೋಬೇಕಾಗಿದೆ. ಸಮಯ ಅನುಭವದಿಂದ ನಾನು ಎರಡು ಮಾತುಗಳು ಬರ್ತಾಯಿದ್ದೀನಿ. ಇತ್ತ ಕನಕೇರಿ ಅವರಿಗೆ ಅಶೋಕ್ ಮತ್ತು ಅಜಿತ್ ಬಾಗ್ಮಾರ್ ಜೊತೆಗೆ ಚಂಬಣ್ಣ ಚೌಡಿ ಸೇರಿದಂತೆ ಅನೇಕ ಗಣ್ಯರು ಸನ್ಮಾನಿಸಿ ಗೌರವಿಸಿದ್ದಾರೆ. ಇವರಿಗೆ ಇನ್ನಷ್ಟು ಪ್ರಶಸ್ತಿಗಳು ಲಭಿಸಲಿ, ಗಜೇಂದ್ರಗಡದ ಕೀರ್ತಿ ಹೆಚ್ಚಾಗಲಿ ಎಂದು ಹಾರೈಸೋಣ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾದಂಥ ಜನಪ್ರಿಯ ಶಾಸಕರಾದಂಥ ಎಚ್ ಕೆ ಪಾಟೀಲ್ ಅವರು ಬರಬೇಕಾಗಿದ್ದು ಟೈಮ್ ಅಭಾವದಿಂದ ಇವರು ಬೆಂಗಳೂರಿನಿಂದ ಹೊರಟವರು ಅವರಿಗೆ ಟೈಮನ್ನು ಸಿಗಬೇಕಾಗಿ ಅವರು ಬೆಂಗಳೂರಲ್ಲಿ ಉಳ್ಕೊಂಡಿದ್ದಾರೆ. ಇನ್ನು ಅಧ್ಯಕ್ಷರಾದಂಥ ಪ್ರಜ್ಞಾ ಸುಂದರ್ ಅವರೇ, ಅಧ್ಯಕ್ಷರಾದಂಥ ಇವತ್ತಿನ ಅಧ್ಯಕ್ಷರಾದಂಥ ಆನಂದ ಕೋಟೀಶ್ ಅವರೇ, ಹಾಗೆ ಈ ಸಮಾರಂಭದಲ್ಲಿ ಎಲ್ಲ ವರ್ತಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ನನ್ನ ನಡೆದುಕೊಂಡ ಹಾದಿಯನ್ನು ಈಗಾಗಲೇ ವೇದಿಕೆಯಲ್ಲಿ ಎಲ್ಲ ಹೇಳಿದ್ದಾರೆ. 1995ರಲ್ಲಿ ಅಂದರೆ 1990 ಆಚೆಗೆ ಸುಮಾರು 50 ವರ್ಷಗಳ ಹಿಂದೆ ನನ್ನ ಫಾದರ್ ಪಾಟಣದ ಮೆಡಿಕಲ್ ಶಾಪಲ್ಲಿ ಬಂದಿದ್ದರು. 1995ರಲ್ಲಿ ಸ್ವಂತ ಮೆಡಿಕಲ್ ಶಾಪ್ ಮಾಡಿ 1997ರಲ್ಲಿ ಸಿದ್ದೇಶ್ವರ ಮೆಡಿಕಲ್ ಏಜೆನ್ಸಿ ಮಾಡಿದ್ವಿ. 1997ರಲ್ಲಿ ಸಿದ್ದೇಶ್ವರ ಮೆಡಿಕಲ್ ಏಜೆನ್ಸಿ ಮಾಡಿದ್ವಿ. 2005ರಲ್ಲಿ ಸಿದ್ದೇಶ್ವರ ಡ್ರಗ್ ಹೌಸ್ ಸ್ಥಾಪನೆ ಮಾಡಿದ್ವಿ. 2014ರಲ್ಲಿ ಸಿದ್ದೇಶ್ವರ ಫಾರ್ಮಾ ಲಿಂಕ್ ಮಾಡಿದ್ವಿ. 2016ರಲ್ಲಿ ಸಿದ್ದೇಶ್ವರ ಮೆಡಿಕಲ್ ಸ್ಥಾಪನೆ ಮಾಡಿದ್ವಿ. ನನ್ನ ಸೇವೆ ನಮ್ಮ ವೈಯಕ್ತಿಕವಾಗಿ ನನ್ನ ಸ್ವಂತ ಬಿಸ್ನೆಸ್ಗಾಗಿ ಅಷ್ಟೇ ನಾನು ಸೀಮಿತ ಆಗಿಲ್ಲ. ನನ್ನ ಸೇವೆ ಕೇವಲ ಔಷಧ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕೆಂದು ತಿಳಿದು 1999ರಲ್ಲಿ ವಿಜಯ ಮಾನಸ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದೆ. 2012ರಲ್ಲಿ ಸ್ವಂತ ಶ್ರೀ ಓಂ ಸಾಯಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದರು. ಅದಲ್ಲದೆ 2012ರಲ್ಲಿ ಸಮಸ್ತ ಪ್ರದೇಶಕ್ಕೆ ಸಮಾಜದ ವತಿಯಿಂದ ಶ್ರೀ ಹಿರಿಕಂಠೇಶ್ವರ ಪಟ್ಟಣ ಸಹಕಾರಿ ಸಂಘ ಸ್ಥಾಪನೆ ಮಾಡಿದೆವು. 2014ರಲ್ಲಿ ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ನಾನು. ಈಗೆಲ್ಲ ಸಾಧನೆಗಳಿಗೆ ಈ ಹಿಂದೆ ನನ್ನ ತಂದೆಯ ಆಶೀರ್ವಾದ, ಅನುಭವ, ಮಾರ್ಗದರ್ಶನ ಸದಾ ಇದ್ದೇ ಇರುತ್ತದೆ. ಈ ಇವತ್ತಿನ ಈ ಸಮಾರಂಭ, ಈ ಗೌರವ ನನಗೆ ನಿಜವಾದ ತಂದೆಯವರಿಗೆ ಸಲ್ಲಬೇಕಾದಂಥ ವಿಷಯ ಇದು. ಈ ವೇದಿಕೆಯನ್ನು ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಾಧಿಸುವಲ್ಲಿ ಕೇವಲ ನಾವು ಒಂದೇ 10% ಸಾಧನೆ ಮಾಡಿರೋದು
ಉಗ್ರವಾದಿಗಳನ್ನ ಸಾಧನೆ ಮಾಡಿದ್ರೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಅವರನ್ನ ಸಾಧನೆ ಮೀರಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ವಿಜಯ ಸಂಕೇಶ್ವರ ಇರ್ಬೋದು, ಒಂದೇ ಲಾರಿಯಿಂದ ಹಿಡಿದುಕೊಂಡು 6,000 ಲಾರಿಗಳನ್ನು ಮಾಡಿದ್ದಾರೆ, ಅವರಿಂದ ಸಾಧನೆ ಯಾರಿಗೂ ಮಾಡೋಕ್ಕಾಗಲ್ಲ. ಅಶೋಕ್ ಬಾಗ್ಮಾನ್ ಅವರು ಗಜೇಂದ್ರಗಡದಲ್ಲಿ ಒಂದು ಟೆಕ್ಸ್ಟೈಲ್ ಶಾಪ್ ಇತ್ತು, ಅವರು ಇವತ್ತಿನ ದಿವಸ BMS ಕಾಲೇಜ್ ಅಂಡ್ ಹಾಸ್ಪಿಟಲ್ ಆಲ್ ಓವರ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದಾರೆ. HD ದೇವೇಗೌಡರು ಒಬ್ಬ ಮುಸ್ಲಿಂ ಪಾರ್ಟಿ ಪ್ರೆಸಿಡೆಂಟ್ ಆದವರು ಇವತ್ತಿನ ದಿವಸ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದವರು ಕೂಡ ಅದು ಒಂದು ದೊಡ್ಡ ಸಾಧನೆ. ಮಹಿಳೆಯರಲ್ಲಿ ಸಾಧನೆ ಹೇಳಬೇಕಂದ್ರೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದರು. ಇವರು ಇಂದಿರಾ ಗಾಂಧಿ ಅವರು ನೆಕ್ಸ್ಟ್ ಪ್ರಧಾನಮಂತ್ರಿ ಮಹಿಳೆಯರು ಯಾರು ಇಲ್ಲ. ಇದು ರೆಕಾರ್ಡ್ ಯಾರು ಮಾಡಿದ್ದಾರೆ ಅಂತ ನಾವು ನೋಡಬೇಕಾಗಿದೆ. ಅಬ್ದುಲ್ ಕಲಾಂ ಮನೆಯಿಂದ ಡೈರೆಕ್ಟ್ ಈ ರಾಷ್ಟ್ರಪತಿ ಆದರು. ಈ ರಾಷ್ಟ್ರಪತಿ ಆಗಬೇಕಾದ್ರೆ MA ಆಗಿಲ್ಲ, MP ಆಗಿಲ್ಲ, ಮಿನಿಸ್ಟರ್ ಆಗಿಲ್ಲ, ಪ್ರಧಾನಮಂತ್ರಿ ಆಗಿಲ್ಲ, ಡೈರೆಕ್ಟ್ ರಾಷ್ಟ್ರಪತಿ ಆದ ಅಬ್ದುಲ್ ಕಲಾಂ ಇವರು ಯಾರ ಕಡೆಯಿಂದನೂ ಈ ಸಾಧನೆ ಮಾಡಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅಪೋಸಿಟ್ ವಿರೋಧ ಪಕ್ಷದವರು ಒಬ್ಬರೇ ಭಾರತೀಯ ಜನತಾ ಪಾರ್ಟಿಯಿಂದ ಆರಿಸಿಕೊಂಡಿದ್ರು ಒಬ್ಬರೇ. ಆದರೆ ಇವತ್ತಿನ ದಿವಸ ಅವರು ಸತತ ಭಾರತೀಯ ಜನತಾ ಪಾರ್ಟಿ ಪಕ್ಷ ಕಟ್ಟಿ ಒಬ್ಬರನ್ನ ಹಿಡಿದುಕೊಂಡು 3 ಬಾರಿ ಈ ದೇಶದ ಪ್ರಧಾನಮಂತ್ರಿ ಆದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ದೊಡ್ಡ ರೆಕಾರ್ಡ್. ನರೇಂದ್ರ ಮೋದಿ ಅವರು ಇವರು ತಂದೆ ತಾಯಿ ರಾಜಕೀಯ ಇಲ್ಲ, ಆದರೆ ಒಬ್ಬರೇ ಸಫಲ ಮಾಡಿ ಈ ಗುಜರಾತ್ ಮುಖ್ಯಮಂತ್ರಿ 3 ಸರಿ ಆಗಿ ಈ ದೇಶದ ಪ್ರಧಾನಮಂತ್ರಿ 2 ಸರಿ ಆದರು. ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು ಮಹಿಳಾ ರಾಷ್ಟ್ರಪತಿ ಆದರು. ಇವರು ಕೂಡ ನೆಕ್ಸ್ಟ್ ರಾಷ್ಟ್ರಪತಿ ಯಾರೂ ಇಲ್ಲ. ನಮ್ಮ ಮಾತುಗಳಿಗೆ ಕೇವಲ 2 ಅವಕಾಶ ಕೊಟ್ಟಿದ್ದಾರೆ. ಮಾತುಗಳಿಗೆ ಇನ್ನು ಒಂದೇ ಒಂದು ಮುಗಿಸ್ಬಿಡ್ತೀವಿ ನಾವು. KST ಬಂದಾಗ ವ್ಯಾಟ್ ಬಂದಾಗ ನಾವೆಲ್ಲ ಯಾಕಷ್ಟು ಭಯಪಟ್ಟಿವೆ. ದಯವಿಟ್ಟು ಯಾವುದೇ ವ್ಯಾಟ್ಗಳಲ್ಲಿ GST ಬರಲಿ, IST ಬಂದರೆ ಮುಂದೆ 20 ವರ್ಷದ ನಂತರ IST ಬರುತ್ತೆ. ಎಲ್ಲ ಸಲಹೆಗಳಿಗೆ ಕೊಟ್ಟಿಸೋರಿದ್ದಾರೆ. ಅದಕ್ಕೆ ಏನಿದೆ ದಯಮಾಡಿ ಈಗ ಒಂದು ಸ್ವೀಟ್ ತಯಾರಿಸಬೇಕಾದ್ರೆ ಬೆಲ್ಲಿನ ಆಗ್ತದೆ ಅಥವಾ ಸಕ್ಕರೆ ಆಗ್ತೈತಿ. ವ್ಯಾಟ್ಗಳಲ್ಲಿ GST ಬರಲಿ, IST ಬರಲಿ, ಏನು ತಯಾರಾದರೂ ಬೆಲ್ಲ ಸಕ್ಕರೆ ಅಂದ್ರೆ ಅದರಿಂದ ರೆಡಿ ಆಗ್ತದೆ. ಇವಾಗ ಸ್ವೀಟ್ ಯಾವುದೇ GST ಬಂದರೂ ಕೂಡ ಅದೇ ರೆಡಿ ಆಗಿರ್ತದೆ. ಇವಾಗ ನಾವು ಮೆಡಿಕಲ್ ಹೇಳಬೇಕಂತಂದ್ರೆ ಡೈಕ್ಲೋಫೆನಿಕ್ ಟ್ಯಾಬ್ಲೆಟ್ ಅಂತ ಒಂದೇ, ಅಸೋಲೇಟ್ ಅಂತ ಒಂದೇ, ಹಾಗೆ GST ಬರಲಿ, IST ಬರಲಿ ಎಲ್ಲ ಒಂದೇ ಥರನೇ ಇರುತ್ತೆ. ಎಷ್ಟೋ ಜನ GST ಬಂದ ತಕ್ಷಣ ಭಯಪಟ್ಟರು. ಅದಕ್ಕೆ ದಯಮಾಡಿ ಯಾವುದೇ ಕಾನೂನುಗಳು ಕೂಡ ಭಯಪಡಬೇಡಿ ಅಂತ ವ್ಯಾಪಾರಸ್ಥರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಮ್ಮ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಸರ್ಕಾರ ನವೆಂಬರ್ 1ರಿಂದ ವಿದ್ಯುತ್ ಪರಿಷ್ಕೃತ ದರವನ್ನು ಜಾರಿಗೆ ಬರುವಂತೆ ಆದೇಶ ನೀಡಿರುವುದನ್ನು ಗಜೇಂದ್ರಗಡದ CPIM ಪಕ್ಷ ಖಂಡಿಸಿದೆ. ಸರ್ಕಾರ ನವೆಂಬರ್ 1ರಿಂದ ವಿದ್ಯುತ್ ಪರಿಷ್ಕೃತ ದರವನ್ನು ಜಾರಿಗೆ ಬರುವಂತೆ ಆದೇಶ ನೀಡಿರುವುದನ್ನು ಗಜೇಂದ್ರಗಡದ CPIM ಪಕ್ಷ ಖಂಡಿಸಿದೆ. ಅಲ್ಲದೆ ಗಜೇಂದ್ರಗಡದ KEB ಬಳಿ CPIM ಮುಖಂಡರು ಸರ್ಕಾರ ವಿದ್ಯುತ್ ದರ ಏರಿಕೆ ಕೈಬಿಡುವಂತೆ ಒತ್ತಾಯಿಸಿದರು. 1.26 ಪೈಸೆ ಏರಿಕೆ ಮಾಡಲು ವಿದ್ಯುತ್ ನಿಗಮಗಳು ಒತ್ತಾಯಿಸಿದರು. ಆದರೆ ಈಗ ಯೂನಿಟ್ಗೆ 40 ಪೈಸೆಯಂತೆ ಹೆಚ್ಚಳ ಮಾಡಲಾಗಿದೆ. ಇದರಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಸಮಾಧಾನ ಹೊರಹಾಕಿದರು. ಈ ವೇಳೆ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇಂಥದ್ರ ನಡುವೆ ಈ ಬೆಲೆ ಏರಿಕೆಗಳು ಅವ್ರು ನಿಜಕ್ಕೂ ಕೂಡ ಒಂದು ದೊಡ್ಡ ಹೊರೆಯನ್ನು ತಂದಿವೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಸೊ ಮತ್ತು ಕೇಂದ್ರದ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಶಾಸನಬದ್ಧವಾಗಿ ಕೊಡಬೇಕಾದಂಥ GSTಯ ಸರಿಸುಮಾರು 13,000 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಏನು 13,000 ಕೋಟಿ ರೂಪಾಯಿಯನ್ನು ನೀಡದೇ ಇರೋದ್ರಿಂದ ರಾಜ್ಯದಲ್ಲಿ ಇವತ್ತು ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇಲ್ಲ. ಅದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕೂಡ ಹೇಳಿದ್ದಾರೆ. ಇವತ್ತು ನಮಗೆ ಅನುದಾನದ ಕೊರತೆ ಇದೆ, ಬೊಕ್ಕಸದಲ್ಲಿ ಹಣ ಇಲ್ಲ ಅಂತೇಳಿ ಮಾತಿಗೊಮ್ಮೆ ನಮ್ಮ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಆದರೆ ರಾಜ್ಯದ 25 ಮಂದಿ ಸಂಸದರು, ಅದು BJPಯವರು ಏನು ಮಾಡ್ತಾ ಇದ್ದಾರೆ? ಅವರು ಕೇಂದ್ರದ ಮೇಲೆ ಒತ್ತಡವನ್ನು ತಂದು ರಾಜ್ಯದ GST ಪಾಲಿನ ಶಾಸನಬದ್ಧ ಅನುದಾನ ಯಾವ್ಯಾವೆಲ್ಲ ತೆರಿಗೆಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ, ಆ ತೆರಿಗೆಗಳನ್ನು ಹೆಚ್ಚು ಮಾಡೋದನ್ನಾದ್ರೂ ಕೂಡ ನಾವು ನಿಯಂತ್ರಿಸ್ಬೋದು. ಇವರು ಮತ್ತೆ ಯಾರಿಂದ ಕಿತ್ಕೊಂಡು ತಿನ್ನೋದು ಅಂತ ಹೇಳಿದರೆ ಜನ ವಿಪರೀತವಾದಂಥ ತೆರಿಗೆ ಕಟ್ಟದೆ. ಆದರೆ ಕಟ್ಟಿದ ತೆರಿಗೆ ಒಳ್ಳೆ ಜನರ ಉದ್ಧಾರಕ್ಕಾಗಿ, ಜನರ ಅಭಿವೃದ್ಧಿಗಾಗಿ ಅದು ವಾಪಸ್ ಬರ್ತಾ ಇಲ್ಲ. ಎಲ್ಲ ಹಣ ಏನಾಗ್ತಾ ಇದೆ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ, ಎಲ್ಲ ಹಣ ಏನಾಗ್ತಾ ಇದೆ? ಎಲ್ಲ ಹಣವು ತೀವ್ರವಾದಂಥ ಭ್ರಷ್ಟಾಚಾರಿಗಳಿಗೆ ಮತ್ತು ಈ ದೇಶದ ಬಂಡವಾಳಿಗರಿಗೆ ಬ್ಯಾಂಕ್ನಾಗ ಸಾಲವನ್ನು ಕೊಡೋದು, ಆ ಸಾಲವನ್ನು ತೆಗೆದುಕೊಂಡು ಅವರು ವಿದೇಶಗಳಿಗೆ ಹೋಗಿ ಯಾವ ಸಾಲವನ್ನು ಕಟ್ಟಲಾರ್ದನ್ನ ಇವತ್ತು ಜನರ ದುಡ್ಡನ್ನು ಅಪಹರಿಸ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಒಳಗಡೆ ಇವತ್ತು ಇದ್ದಾರೆ. ಇದಕ್ಕೆ ಸರ್ಕಾರನೇ ನಿಂತು ಖುದ್ದಾಗಿ ಇವತ್ತು ಕಾರ್ಪೊರೇಟ್ ಬಂಡವಾಳದಾರರ ಎಲ್ಲ
ಸಾಲಗಳನ್ನು ಮನ್ನಾ ಮಾಡೋದಿರಲಿ, ಎಲ್ಲ ಸಾಲಗಳಿಗೆ ಇತಿಶ್ರೀ ಹಾಡುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಅದು ಮುನ್ನಿಂತು ಮಾಡೋದಕ್ಕೆ ಇವತ್ತು ಹೊರಟಿದೆ. ಅಷ್ಟು ಮಾತ್ರವಲ್ಲ, ಇವತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಸುಗ್ರೀವಾಜ್ಞೆಗಳನ್ನು ಹೊರಡಿಸೋದ್ರ ಮೂಲಕ ಭೂ ಸುಧಾರಣಾ ಕಾಯ್ದೆಗಳನ್ನು ಇರಲಿ, ಆಮೇಲೆ APMC ಕಾಯ್ದೆಗಳಿರಲಿ, ಕಾರ್ಮಿಕ ಕಾಯ್ದೆಗಳಿರಲಿ, ಇವೆಲ್ಲವುಗಳನ್ನು ಅವ್ರು ಮಾಡೋದಕ್ಕೆ ಹೊರಟರು. ಸೊ ಇದನ್ನು ನಾವು ಇವತ್ತು ಖಂಡಿಸ್ಬೇಕಾಗಿದೆ. ಮತ್ತು ಈ ಜೊತೆ ಇದು ಎಲ್ಲದರ ಭಾಗವಾಗಿ ಇದು ಒಂದು ಬಂದೈತೆ, ಏನು ಈ ವಿದ್ಯುತ್ ದರ. ಇದು ವಿದ್ಯುತ್ ದರ ಏರಿಕೆ ಜೊತೆಗೆ ಇನ್ನೂ ಒಂದು ದರವನ್ನು ಅವ್ರು ಏರಿಕೆ ಮಾಡೋದು ಕೊಟ್ಟಿದ್ದಾರೆ. ಈಗ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ದರಗಳನ್ನು ಕೂಡ ಅವರು ಏರಿಕೆ ಮಾಡೋದಕ್ಕೆ ಈಗ ಆಲ್ರೆಡಿ ಅವರು ಆದೇಶಗಳನ್ನು ಮಾಡಿಬಿಟ್ಟಿದ್ದಾರೆ. ಒಂದು ಕಡೆ ರಸ್ತೆ ಚೆನ್ನಾಗಿಲ್ಲ, ಅಡ್ಡಾಡೋದಕ್ಕೆ ರಸ್ತೆಗಳೇ ಇಲ್ಲಾರ್ದ ಪರಿಸ್ಥಿತಿ ಒಳಗಡೆ ಇದ್ದಾರೆ. ಆಗ ತೆರಿಗೆ ಮಾತ್ರ ಕಟ್ಟಬೇಕು ಜನ, ಆಗ ತೆರಿಗೆ ಕಟ್ಟಿ 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 ಅಂತೇಳಿ ಒಂದು ಭಯೋತ್ಪಾದಕ ರೀತಿ ಒಳಗಡೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು. ಸೊ ಇದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಬರೀ ತೆರಿಗೆಗಳನ್ನು ವಿಧಿಸೋದ್ರ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರೆ, ಆದರೆ ಅದರ ಪ್ರತಿಫಲವಾಗಿ ಸಾರ್ವಜನಿಕರಿಗೆ ನೀವು ಕೊಡಬೇಕಾದದ್ದು ಏನು ಕೊಡ್ತಾ ಇದ್ದೀರಿ? ಇವತ್ತು ನೆರೆ ಬಂದು ಆಸ್ತಿ ಕಳ್ಕೊಂಡ್ರು, ಬೆಳೆ ನಾಶ ಆಯ್ತು, ಜನ ಜಾನುವಾರುಗಳು ಜೀವ ಕಳ್ಕೊಂಡ್ರು. ಏನು ಪರಿಹಾರ ಕೊಟ್ಟಿದ್ದೀರಿ? 5 ಪೈಸೆ ಪರಿಹಾರ ಕೊಟ್ಟಿದ್ದೀರಾ ನೀವು? ಕೇಳಬೇಕಾಗ್ತದೆ. 5 ಪೈಸೆ ಪರಿಹಾರ ಕೊಟ್ಟಿದ್ದೀರಾ ನೀವು? ರಸ್ತೆಗಳೆಲ್ಲ ಹಾಳಾದವು ನೆರೆ ಬಂದು. ಏನಾದರೂ ಆ ನೆರೆ ಹಾಳಾದಂಥ ರಸ್ತೆಗಳನ್ನು ಉದ್ಧಾರ ಮಾಡಿದ್ದೀರಾ? ಇವತ್ತು ಅಷ್ಟು ಹೋಗಲಿ, ನಾವು ಬಂದರೆ ಎಲ್ಲ ಬಡವರಿಗೆ ಯಾರಿಗೆ ಸೂರಿಲ್ಲ ಎಲ್ಲರಿಗೆ ಮನೆ ಕೊಡ್ತೀನಿ ಅಂತ ನೀವೆಲ್ಲ ಹಕ್ಕುಪತ್ರಗಳನ್ನು ಕೊಟ್ರಿ, ಎಲ್ಲ ಕೊಟ್ರಿ. ಆದರೆ ಆ ಮನೆಗಳಿಗೆ ಕಟ್ಕೊಂಡಕ್ಕ ಮನೆ ಬಿಚ್ಚಿಸಿದಾರೆ. ಅವ್ರು ಬಾಡಿಗೆ ಮನೆಗೆ ಹೋದ್ರು, ಈಗಾಗಲೇ ಅವರೆಲ್ಲ ಪಿಲ್ಲರ್ ಹಾಕೊಂಡ್ರ, ಎಲ್ಲ ಮಾಡ್ಕೊಂಡ್ರ. ಆದ್ರೆ ಸಾಲ ಮಾಡ್ತಂದು ಹಾಕೊಂಡ್ರ, ಆ ಸಾಲಕ್ಕೆ ಅವ್ರು ಬಡ್ಡಿ ಕಟ್ಟಕತ್ತಾರ. ಆಚೆ ಕಡೆ ಬಾಡಿಗೆ ಮನೆ ಆಗಿದ್ದು ಬಾಡಿಗೆ ಕಟ್ಟಕತ್ತಾರ. ಇದು ಕಂಬ ಮತ್ತು ಕಪಾಳದ ಹೊಡೆತ ಎರಡೂ ಅನ್ನು ತಿನ್ನಕತ್ತಾರ ಜನ. ನೀವು ಈ ರೀತಿ ತೆರಿಗೆಗಳನ್ನು ಏರಿಸಿದ್ದಾದ್ರೂ ಜನಕ್ಕಂದ್ರೂ ಕೊಡ್ತಾ ಇದ್ದೀರಾ? ಅದನ್ನೂ ಇಲ್ಲ. ಈ ಕಡೆ ಮನೆ ಕಟ್ಕೊಂಡವರಿಗೆ ಹಣ ರಿಲೀಸ್ ಮಾಡ್ತಾ ಇದ್ದೀರಾ? ಅದನ್ನೂ ಇಲ್ಲ. ಇಂಥ ಹತ್ತಾರು ಉದಾಹರಣೆ ಸಮೇತ ನಾವು ಹೇಳ್ಬೋದು ಜನರ ಸಮಸ್ಯೆಗೆ ನಿಸ್ಪಂದನೆ ಇಲ್ಲ ಅಂತ. 6 ತಿಂಗಳ 7 ತಿಂಗಳಿಂದ ವಿಧವಾ, ವೃದ್ಧಾಪ್ಯ, ಅಂಗವಿಕಲ ಮಾಸಾಸನೆಗಳು ಬಂದಿಲ್ಲ. ಇದರಿಂದ ಜನ ತೀವ್ರವಾದಂಥ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅವ್ರಿಗೆ ಸ್ವಲ್ಪ ಏನಾದರೂ ಆ ಪೆನ್ಷನ್ಗಳು ಸಿಕ್ಕಿರಪ್ಪ ಅಂತಂದ್ರೆ ಉದ್ಧಾರ ಆಗ್ತಿದ್ರು, ಅದು ಕೂಡ ಇಲ್ಲ. ಆದರೆ ಮತ್ತೆ ನೀವೇನು ಹೇಳ್ತಾ ಇದ್ದೀರಿ? ವಿದ್ಯುತ್ ದರಗಳನ್ನು ಏರಿಕೆ ಮಾಡ್ತೀರಿ, ಬಸ್ ದರಗಳನ್ನು ಏರಿಕೆ ಮಾಡ್ತೀರಿ, ಪೆಟ್ರೋಲ್ ಡೀಸೆಲ್ ಬೆಲೆಗಳ ಮೇಲೆ ವಿಪರೀತವಾದಂಥ ತೆರಿಗೆಗಳನ್ನು ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ತೆರಿಗೆಗಳನ್ನು ಹೆಚ್ಚು ಮಾಡ್ತೀರಿ, GST ತೆರಿಗೆಗಳನ್ನು ಹೆಚ್ಚು ಮಾಡ್ತೀರಿ. ನಿಮ್ಮ ಹಣೆ ಬರಕ್ಕೆ ನೋಡ್ರಿ, ಮಾಸ್ಕ್ ಇರಲಿ, ಸ್ಯಾನಿಟೈಸರ್ ಅದ್ರ ಮೇಲೆ ಸಹಿತ GST ಹಾಕಿದ್ರಿ ನೀವು. ಅಂದರೆ ನೀವು ಎಷ್ಟು ಕ್ರೂರಿಗಳಾಗಿದ್ದೀರಿ ನೀವು ಅಂತ ಹೇಳಿದರೆ ಅದು ಹೇಳ್ತಿರ್ದು. ಇವತ್ತು ಇಂಥ ಸರ್ಕಾರಗಳನ್ನು ಎಂದೂ ಕೂಡ ಭಾರತ ದೇಶದ ಜನ ನೋಡಿಲ್ಲ. BJP ಅಂತ ಹೇಳಿದರೆ ಜನತೆಯ ಪಾಲಿಗೆ ಅದೊಂದು ರವರವ ನರಕ ಅನ್ನುವಂಥ ಪರಿಸ್ಥಿತಿ ಒಳಗಡೆ ಇವತ್ತಿದ್ದಾವೆ. ಹಾಗಾಗಿ ಎಲ್ಲಿವರೆಗೆ ಇವತ್ತು ಜನ ಇವರಿಗೆ ಪಾಠವನ್ನು ಕಲಿಸಲು ಅವರು ಜನರ ಮೇಲೆ ಇಂಥ ಹೊರೆಗಳನ್ನು ಹಾಕೋದು ನಿಲ್ಲಿಸೋಂಗಿಲ್ಲ. ಹಾಗಾಗಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಈ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನೀವು ಒಂದನೇದಾಗಿ ಜನತೆಯ ವಿಶ್ವಾಸವನ್ನು ಗೆದ್ದು ಬಹುಮತವನ್ನು ಪಡೆದು ಬಂದ ಸರ್ಕಾರದಿಂದಲ್ಲ, ಆದರೆ ನೀವು ಹಣ ಕೊಟ್ಟು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳನ್ನೇ ಖರೀದಿ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆಯನ್ನು ಮಾಡಿ ನೀವು ಅಧಿಕಾರಕ್ಕೆ ಬಂದಿರೋದು. ಸಾವಿರಾರು ಕೋಟಿ ರೂಪಾಯಿ ಸುರಿದು ಆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ನೀವು ಜನರ ಮೇಲೆ ತೆರಿಗೆ ಹಾಕೋದ್ರ ಮೂಲಕ ಅದನ್ನು ವಸೂಲಿ ಮಾಡಿ ತೀವ್ರ ಭ್ರಷ್ಟಾಚಾರಗಳನ್ನು ನಡೆಸೋದ್ರ ಮೂಲಕ ನೀವು ಇವತ್ತು ನಿಮ್ಮದು ಏನು ಹಣ ಸುರಿದಿರಿ ಆ ಹಣವನ್ನು ನೀವು ತಗೊಳ್ಳೋದಕ್ಕೆ ಈ ಪ್ರಯತ್ನಗಳೆಲ್ಲ ನಡೆಸಿದ್ದೀರಿ. ಮತ್ತು ಇದರಿಂದ ನಿಮಗೆ ಕ್ಷಮೆ ಇಲ್ಲ, ರಾಜ್ಯದ ಕ್ಷಮೆ ಇಲ್ಲ, ನಿಮಗೆ ಜನತೆಯ ಕ್ಷಮೆ ಇಲ್ಲ ಅಂತೇಳಿ ಈ ಮೂಲಕ ಹೇಳಬೇಕಾಗ್ತದೆ. ದಯವಿಟ್ಟು ರಾಜ್ಯದ ಜನತೆಯ ಒಂದು ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು, ರೈತರ ಹಿತಾಸಕ್ತಿಗಳನ್ನು, ಜನಸಾಮಾನ್ಯರ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಆಡಳಿತವನ್ನು ನಡೆಸಬೇಕು. ಇಂಥ ಭಯೋತ್ಪಾದಕವಾದಂಥ ತೆರಿಗೆ ನೀತಿಗಳನ್ನು, ದರ ಏರಿಕೆ ನೀತಿಗಳನ್ನು ಕೈ ಬಿಡಬೇಕು ಅಂತೇಳಿ ಭಾರತ ಮಾತೃ ಅಧಿಕಾರ ನಿಷ್ಪಕ್ಷ CPIM ಒತ್ತಾಯಿಸ್ತಾ ಈ ಮನವಿ ಪತ್ರವನ್ನು ನಾವು ಡೆಪ್ಯುಟಿಷಿಯಲ್ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಸಲ್ಲಿಸ್ತಾ ಇದ್ವಿ. ದಯವಿಟ್ಟು ತಾವು ಈ ಮನವಿಯನ್ನು ಸ್ವೀಕಾರ ಮಾಡೋದ್ರ ಮೂಲಕ ನೀವು ಇದನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅಂತ ಕೇಳ್ಬೋದು. ಮೇಡಮ್ ಈ ಕಡೆ ಬನ್ನಿ. ಮೇಡಮ್
ಈಗ ಸಣ್ಣದೊಂದು ವಿರಾಮ. ನಿಮಗೆ ಬೈಕ್ ಅಥವಾ ಮೊಬೈಲಿನ ಅವಶ್ಯಕತೆ ಇದ್ದಲ್ಲಿ ನಿಮ್ಮ ಅದೃಷ್ಟ ಖುಲಾಯಿಸಲಿದೆ. ಈ ಅದೃಷ್ಟ ನಿಮ್ಮದಾಗಲಿ. ಈ ಅದೃಷ್ಟ ನಿಮಗೆ ನೀಡಲಿದೆ ಶ್ರೀ ಪೆಟ್ರೋಲಿಯಂ. ರಾಮಚಂದ್ರ ಸೋಮಪ್ಪ ಪೂಜಾರ್ ಅಂತ. ನಮ್ಮಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಅಗದಿ ಟಾಪೇಬಲ್ ಎವರೇಜ್ ಬರುತ್ತೆ. ಆಮೇಲೆ ನೀವು 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಂದ್ರೆ ನಿಮಗೊಂದು ಕೂಪನ್ ಕೊಡ್ತೀವಿ. ಆ ಕೂಪನ್ನಿಂದ ನಿಮಗೆ ಗ್ರಾಹಕರಿಗೆ ಒಂದು ಬೆನಿಫಿಟ್ ಆಗುತ್ತೆ. ಯಾಕಂತಂದರೆ ಯಾವುದೋ ಒಬ್ಬ ಬಡವನಿಗಾದರೂ ಒಂದು ಲಕ್ಕಿ ಬಂಪರ್ ಒಂದು ಬಹುಮಾನ ಹತ್ಬೋದು. ಫಸ್ಟ್ ಪ್ರೈಸು ಬೈಕ್ ಇಟ್ಟಿದ್ದೀವಿ, ಸೆಕೆಂಡ್ ಪ್ರೈಸ್ ಮೊಬೈಲ್ ಇಟ್ಟಿದ್ದೀವಿ, ಥರ್ಡ್ ಪ್ರೈಸ್ ಅಂತ ಸಮಾಧಾನಕ್ಕೆ ಬಹುಮಾನ ಅಂತ ಹೆಲ್ಮೆಟು ಅವನ್ನೆಲ್ಲ ಕೊಡ್ತೀವಿ. ಆಮೇಲೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಪ್ಪ ಅಂತಂದ್ರೆ ಒಂದು ಸ್ಯಾನಿಟೈಸರ್ ಬಾಟ್ಲಿ ಕೂಡ ಹಾಕ್ತೀವಿ. 1000 ರೂಪಾಯಿ ಡೀಸೆಲ್ ಹಾಕ್ಸಿದ್ರು ಸ್ಯಾನಿಟೈಸರ್ ಬಾಟ್ಲಿ, ಇದು ಡೀಸೆಲ್ ಹಾಕ್ಸಿದ್ರಂದ್ರೆ ಸ್ಯಾನಿಟೈಸರು ಮತ್ತು ಅವರಿಗೆ ಕೈ ವಸ್ತ್ರ, ಗ್ಲಾಸ್ ಒರೆಸ್ಲಿಕ್ಕೆ ವಸ್ತ್ರವನ್ನು ಕೂಡ ಹಾಕ್ತೀವಿ. 200 ರೂಪಾಯಿಯಲ್ಲಿ ನಿಮಗೆ ಸಿಗಬಹುದು ಬೈಕ್ ಅಥವಾ ಮೊಬೈಲ್. ದೀಪಾವಳಿ ಕೊಡುಗೆಯಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು 200 ರೂಪಾಯಿಯ ಪೆಟ್ರೋಲ್ ಹಾಗೂ 4 ಚಕ್ರ ವಾಹನಗಳು 1000 ರೂಪಾಯಿಯ ಡೀಸೆಲ್ ಹಾಕಿಸಿದರೆ ಉಚಿತ ಕೂಪನ್ ನೀಡಲಾಗುತ್ತೆ. ಗಜೇಂದ್ರಗಢದಲ್ಲಿ 24x7 ಅಂತೇಳಿ ಯಾವುದೂ ಪೆಟ್ರೋಲ್ ಬಂಕ್ ಇರಲಿಲ್ಲ. ಹೀಗಾಗಿ ರಾತ್ರಿ ಕೆಲವೊಬ್ಬರಿಗೆ ಹೋಗಲಿಕ್ಕೆ ಅವ್ಯವಸ್ಥೆ ಆಗ್ತಿತ್ತು. ಪ್ರಪ್ರಥಮವಾಗಿ 24x7 ನಾವು ಗಜೇಂದ್ರಗಢದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಶ್ರೀ ಪೆಟ್ರೋಲಿಯಂದಿಂದ ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಗಜೇಂದ್ರಗಢದಲ್ಲಿ ನೂತನವಾಗಿ ಆರಂಭವಾಗಿದ್ದು ಸಕಲ ಸೌಲಭ್ಯದೊಂದಿಗೆ ಸುಸಜ್ಜಿತವಾಗಿದೆ. ಲಕ್ಕಿ ಡ್ರಾ ಮೂಲಕ ಆಯ್ಕೆ. ಈ ಆಫರ್ ಈಗಾಗಲೇ ಆರಂಭವಿದ್ದು ವಿಜೇತರಿಗೆ ಬಹುಮಾನ ಸಹ ಇದೆ. ಈ ಕೊಡುಗೆ ನವೆಂಬರ್ 20ರವರೆಗೂ ಇರಲಿದೆ. ಏರ್ ಫ್ರೀ, ಪುರುಷ ಮಹಿಳಾ ಸವಾರರಿಗೆ ಶೌಚಾಲಯ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ ಶ್ರೀ ಪೆಟ್ರೋಲಿಯಂ ಮಾಲೀಕರು. ಸಾರ್ವಜನಿಕರಿಗಾಗಿ ಇಂಡಿಯನ್ ಆಯಿಲ್ನಲ್ಲಿ ಶೌಚಾಲಯ ಇದೆ, ಲೇಡೀಸ್ ಶೌಚಾಲಯ ಇದೆ, ಜೆಂಟ್ಸ್ ಶೌಚಾಲಯ ಇದೆ, ಆಮೇಲೆ ಏರ್ ಫ್ರೀ ಇದೆ. ಆಮೇಲೆ 24x7 ಎನಿ ಟೈಮ್ ಬರ್ರಿ ನಮ್ಮ ಪೆಟ್ರೋಲ್ ಬಂಕಿಗೆ. ನಿಮ್ಗೆ ಎನಿ ಟೈಮ್ ಡೀಸೆಲ್, ಎನಿ ಟೈಮ್ ಪೆಟ್ರೋಲನ್ನು ನಾವು ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ. ಗಜೇಂದ್ರಗಢದಲ್ಲಿ 24x7 ಕಾರ್ಯನಿರ್ವಹಿಸುವ ಏಕೈಕ ಪೆಟ್ರೋಲಿಯಂ ಪಂಪ್ ನಿಮ್ಮವರೇ ಆದ ಪೂಜಾರ್ ಅವರದ್ದು. ಬ್ರೇಕ್ನ ನಂತರ ಎಸ್ಎನ್ಗೆ ಸ್ವಾಗತ. ಗಜೇಂದ್ರಗಢದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 3ನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಾದ ಕುಮಾರಿ ಲಲಿತಾ ಪವಾರ್ ಹಾಜರಿದ್ದರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇಂದ್ರಮ್ಮ ಮಡಿವಾಳ್ ವಹಿಸಿದರು. ಜೊತೆಗೆ ಸಂತೋಷಿ ನಾಗನಹಳ್ಳಿ, ವಿದ್ಯಾವತಿ ನಾಗನಹಳ್ಳಿಯವರು ಭಾಗವಹಿಸಿದರು. ಇನ್ನು ರೋಣ ಮತ್ತು ನರಗುಂದ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ನೇತ್ರಾವತಿ ಉಪಸ್ಥಿತರಿದ್ದರು. ಸೇವಾ ಪ್ರತಿನಿಧಿ ಕವಿತಾ ಕೊಟಗಿ ಮತ್ತು ದೀಪಿಕಾ ಗೋರ್ಪಡೆ ಜೊತೆಗೆ 4 ಸಂಘದ ಸದಸ್ಯರು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು.
ಇದ್ದಿದ್ರೊಳಗೆ ನಿಮ್ಮ ಸಾಧ್ಯ ಆದಷ್ಟು ಎಲ್ಲಿ ಸ್ಕಾಲರ್ಶಿಪ್ ಸಿಗ್ತಾವೆ ಈಗ ಬೇಕಾದಂಗೆ ಎಲ್ಲ ಅನುಕೂಲತೆ ಐತಿ. ಪಠ್ಯ ಪುಸ್ತಕಗಳೆಲ್ಲ ಫ್ರೀಯಾಗಿ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಬೂಟ್ ಕೊಡ್ತಾರೆ, ಸಾಕ್ಸ್ ಕೊಡ್ತಾರೆ, ಊಟ ಸಹಿತ ಕೊಡ್ತಾರೆ. ಇಷ್ಟೆಲ್ಲ ಅನುಕೂಲತೆ ಇರುವಾಗ ಮಕ್ಕಳನ್ನ ಶಾಲೆಗೆ ಯಾಕೆ ಕಳಿಸ್ಬಾರ್ದು? ನೀವು ಸರಿಯಾಗಿ ಯಾಕೆ ಕಳಿಸೋಂಗಿಲ್ಲ? ಮಕ್ಕಳ ಈಗ ನಾನು ನೋಡ್ತೀನಿ ರೀ, ಕೆಲವು ಮಕ್ಕಳು ವಾರದಾಗ ಒಂದು 2 ದಿನ 3 ದಿನ ಶಾಲೆಗೆ ಬರ್ತಾವೆ, ಉಳಿದ ದಿನ ಮನ್ಯಾಗ ಇರ್ತಾವೆ. ಮನ್ಯಾಗ ಇದ್ರು ಸಹಿತ ಬೈಕ್ ಕಳ್ಸಂಗಿಲ್ಲ, ಹೋಗಿ ಶಾಲೆಗೆ ಅಂತ ಕಳ್ಸಂಗಿಲ್ಲ. ಈಗೇನ ಕೊರೋನಾದಾಗ ಮನ್ಯಾಗ ಇದ್ದು ನಿಮ್ಗೆಲ್ಲರೂ ಬೇಜಾರಾಗೈತಿ, ಸಾಕ್ಸ್ ಹೋಗೋದು ಅಕ್ಕ ತಗೊಂಡು ಈಗ ಮಾತ್ರ ಕಳಿಸ್ತಾರೆ ಅಂತ ಗ್ಯಾರಂಟಿ ಐತಿ ನಮ್ಗೆ. ಈಗ ದಿನ ಕಳಿಸ್ತಿರ್ಲಿಲ್ಲ, ಯಾಕಂದ್ರೆ ಈಗ ಸುಮಾರು ಮಾರ್ಚ್ನಿಂದ ನಿಮ್ಮ ಮನೆಗೆ ಅದಾವ ನಿಮ್ಮ ಮಕ್ಕಳು. ನಿಮ್ಗೆ ಸಂಭಾಷಕ್ಕೆ ಆಗುದಿಲ್ಲ, ನಾವು ಹೆಂಗೆ ಸಂಭಾಳಿಸ್ತೀವೋ ನಿಮ್ಗೆ ಹೆಂಗೆ ಸಂಭಾಷಕ್ಕೆ ಆಗಂಗಿಲ್ಲ. ನಿಮ್ಗೆ ಕಂಟ್ರೋಲ್ ಆಗಲ್ಲ, ನಿಮ್ಮ ಮಕ್ಕಳು ನಿಮ್ಗೆ ಕಂಟ್ರೋಲ್ ಆಗಲ್ಲ. ನಾವು ಕಂಟ್ರೋಲ್ ಮಾಡ್ತೀವಿ ಆ ಮಕ್ಕಳನ್ನ ಹೆಂಗೆ ಕಂಟ್ರೋಲ್ ಮಾಡ್ತಿರ್ಬೋದು, ನಮ್ಮ ಸ್ಥಾನ ಎಷ್ಟು ನಮ್ಗೆ ಕಷ್ಟ ಇರ್ಬೋದು ಅನ್ನೋದು ನಿಮ್ಗೆ ಈಗ ಅರ್ಥ ಆಗೈತಿ. ಈಗ ಖಂಡಿತ ಅರ್ಥ ಆಗೈತಿ, ಎಲ್ಲ ತಾಯಿಯವ್ರಿಗೂ ಅರ್ಥ ಆಗೈತಿ, ಎಲ್ಲ ತಂದೆಯವ್ರಿಗೂ ಅರ್ಥ ಆಗೈತಿ. ಅದಕ್ಕೆ ನಿಮ್ಮ ಮಕ್ಕಳಿಗಾದ್ರೂ ನೀವು ಕಲೀಲಿಲ್ಲ ಅಂದ್ರೆ ಅಷ್ಟೇ ಹೊತ್ತು ನಿಮ್ಮ ಮಕ್ಕಳಿಗಾದ್ರೂ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ರಿ ಅಂತ ನಿಮ್ಮಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಆಮೇಲೆ ಪ್ರತಿಯೊಂದು ಏನೋ ನಮ್ಮನ್ನು ಜೀವನದವ್ರು ಬೇಕಾದ ನೋವು ಬರ್ತೀವಿ, ಆ ನೋವು ಸಹಿತ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೊಂದು ಪಾಠ ಕಲಿಸ್ಕೊಡ್ತಾರೆ. ನಾವು ಪಾಠ ಕಲ್ಕೊಂತೀವಿ ನೋವಿನಿಂದ. ನನಗೆ ನೋವು ಆತಲ್ಲ, ನನಗೆ ಹಿಂಗೆ ಮಾಡಿರಲ್ಲ, ನನಗೆ ಅಸಹ್ಯ ಮಾಡಿರಲ್ಲ ಅವರು ಅಂತ ನಾನು ಮನ್ಯಾಗ ಒಂದು ಮೂಲೆ ಕುಂತ್ರೆ ಆಗೋದಿಲ್ಲ. ನಾವು ಏನು ಮಾಡಬೇಕು, ಆ ನೋವನ್ನು ಆ ಮಟ್ಟಿಗೆ ಅಷ್ಟೇ ಸ್ವಲ್ಪ ದಿನ ಅಥವಾ ಸ್ವಲ್ಪ ಕ್ಷಣ ಮನಸ್ಸಿನಾಗ ಇಟ್ಕೊಂಡು ಆಮೇಲೆ ಏನು ಮಾಡಬೇಕು, ಆ ನೋವನ್ನು ಮರೆತು ನಾವು ಮುಂದುವರಿಯೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆ ಪಾಠವನ್ನು ಕಲ್ತಿದ್ದು ಮಾತ್ರ ನನಗಾಗ್ತದೆ. ಆ ನೋವು ಕೊಟ್ಟವ್ರನ್ನ ಅವರ ನಮ್ಗೆ ಒಂದು ಅಭಿವೃದ್ಧಿಗೆ ಸಹಾಯಕರು. ಅವ್ರು ಹಂಗೆ ಅಂದಿದ್ದಕ್ಕೆ ನಾವು ಮುಂದೆ ಬರ್ತೀವಿ. ಹೆಂಗಂದ್ರೆ ನಿನ್ನ ಒಂದು ಉದಾಹರಣೆ ಹೇಳ್ತೀನಿ. ನಾನು ಸುಮಾರು ವರ್ಷಗಳ ಕಾಲದಿಂದ ನಾನು ನಮ್ಮ ಮನೆಯಿಂದ ಓಡಾಡ್ತಿದ್ದೆ, ನಮ್ಮ ಊರಿಂದ ಓಡಾಡೋ ಹೊತ್ತಿನಾಗ ಏನಾಯ್ತಂದ್ರೆ ಒಂದ್ಸಲ ಬಸ್ಸಿನ ಸ್ಟ್ರೈಕ್ ಇತ್ತು ರೀ. ಹುಡುಗಿಯರ ಹೈಸ್ಕೂಲ್ಗೆ ಹಿರೇಮನಗರ ಮತ್ತು ಚಿಕ್ಕಮಗಳೂರು, ಮುರುಡಿ ಆ ಊರುಗಳಿಂದ ಎಲ್ಲ ಬರ್ತಿದ್ವಿ. ಬರಬೇಕಾದ್ರೆ ಸಾಯಂಕಾಲ ಹೆಣ್ಣು ಹುಡುಗಿಯರ ನೋಡ್ಕೊಂಡು ನಾನೇ ಕರ್ಕೊಂಡ್ಬಿಟ್ಟಿದ್ದೆ. ದಿನ ಎಷ್ಟು ಮಂದಿ ಇದ್ರು, ಒಂದು 14-17 ಹುಡುಗಿಯರಿದ್ರು. ಆ ಹುಡುಗಿಯರನ್ನ ನಾನು ದಿನ ಆಧಾರ ಇಲ್ಲಿ ಎಲ್ಲರೂ ಅಂತ ಮುಂದೆ ಯಾರು ಹೋಗ್ಯಾರ ಹಿಂದೆ ಯಾರು ಬರಾಕ್ತಾರಂತ ಎಲ್ಲ ನಾನು ನೋಡ್ಕೊತಿದ್ದೆ. ಯಾಕಂದ್ರೆ ಜವಾಬ್ದಾರಿ ಇತ್ತು, ನನಗೆ ಮಕ್ಕಳು ಬರ್ತಾವಂದ್ರೆ ನನ್ನ ಮಕ್ಕಳಾದ್ರು ಅಷ್ಟೇ, ಇನ್ನೊಬ್ಬರ ಮಕ್ಕಳಾದ್ರು ಅಷ್ಟೇ ಅಂತ ಹಿಂದೆ ಒಂದು ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ತಿದ್ದೆ. ಅವ್ರನ್ನ ಕರ್ಕೊಂಡು ಹೋಗೋ ಸ್ಟ್ರೈಕ್ ಇತ್ತು, ಎಕ್ಸಾಮ್ ಇತ್ತು, ಹುಡುಗರು ಬಸ್ಸೇ ಇಲ್ಲ, ಟಿಂಪೋದವ್ರು ಟಿಂಪೋದಾಗ ಇದ್ರೆ ಟಿಂಪೋದಾಗ 10 ಸಾವಿರ ರೊಕ್ಕ ಕೊಡ ಅಂತ ಕೇಳಕತ್ತಾರ ಅವರು. ಮತ್ತೆ ಟಿಂಪೋದವ್ರು ರೊಕ್ಕ ಕೇಳ್ತಾರೆ, ಇವ್ರು ಬಸ್ನವ್ರು ಬಾಸಿಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಅವ್ರು ರೊಕ್ಕ ಕೇಳಿದ್ರು ಒಬ್ಬ ಅಡ್ಮುಟ್ ನನ್ನ ಮಗ ಇದ್ರಾಗ ಹಿರೇಗೊಂಡಾಗ ನ್ಯಾಯ ಇಟ್ಕೊಂಡ್ಬಿಟ್ಟೇನ್ರಿ, ರೊಕ್ಕ ಯಾಕೆ ಕೊಟ್ಟೇನು ನಾನು ಅಂತೇಳಿ. ನನಗೆ ಇಲ್ಲಿ ಸಾಯಬ್ರು ಬರೋದ್ರ ಅದು ಎಲ್ಲಿಗೆ ಹೋಗ್ಬೇಕೈತಿ. ಅವ ನೋಡಿದ್ರೆ ಜಗಳ ತಗೊಂಡು ಗಾಡಿ ಬಿಡೋಲಾಗ ಬಿಲ್ಲಾಸುರೇನ ನಾಯಿ ನನಗೆ ಅಪ್ಪ ನೀ ರೊಕ್ಕ ಕೊಡಲಿಲ್ಲ ನಾ ಕೊಡ್ತೀನಿ, ನನ್ನ ಸಾಯಬ್ರು ಬರಾಕ್ತಾರ ಬಿಟ್ಬಿಡು ಅಂತ ಹೇಳಿದೆ ನಾನು. ಅವ್ ಕೇಳಿದ್ರಿ, ಜಗಳ ದುಂದು ಹೊಡೆದಂದ್ರೆ ಅವ ಒಂದು 15 ನಿಮಿಷ ತನಕ ಗಾಡಿ ಅಲ್ಲೇ ನಿಂತು. ನಾ ಹೇಳಿದೆ ಬಿಟ್ಬಿಟ್ಟು ನೀನಂದೆ. ನನ್ಗೆ ಯಾರು ಮನೆ ಬೈಬೇಕ್ರಿ, ಅವ ಕುಡಿದ್ನೋ ಏನು ಮಾಡ್ತೀನಿ ಗೊತ್ತಿಲ್ಲ. ಆ ನಮ್ಮನೆ ಬೈದವ ಬೈದ ಮ್ಯಾಗ ನನಗೆ ಒಂಥರ ಅನಿಸ್ತಿ, ಊರಿಂದ ಓಡಾಡೋದು ಬಿಟ್ಬಿಡ್ಬೇಕು ನಿನ್ನ ಮೈಯಿಂದ, ಇಲ್ಲೇ ಒಂದು ಮನೆ ಮಾಡಬೇಕು ಅಂತ ಅಂದ್ಕೊಂಡೆ. ಆ ಮನೆಯೊಳಗೆ ಅಲ್ಲೇ ತಗೊಂಡಾಗ ಇದ್ದಿದ್ರೆ ಇನ್ನ ಅಂತಂದ್ರೆ ಮಕ್ಕಳಿಗೆ ಇನ್ನೂವರೆಗೆ ಮಾಡ್ತೀನಿ ಬಿಡ್ರಿ. ಆ ಮತ್ತೆ ಬೇರೆ ಅಲ್ಲೇನೇ ಇರ್ತಿದ್ನೆ, ನನಗೆ ಮನಿ ಅಂತ ಆಗ್ತಿದ್ದಿಲ್ಲ, ನನ್ನ ಸ್ವಂತ ಮನಿ ಅಂತ ಆಗ್ತಿದ್ದಿಲ್ಲ. ಅವ ಅಷ್ಟು ಜಗಳಾಡೋದಕ್ಕೆ ಏನಾತೋ ನನ್ನ ನಿಂದನೆ ಮಾಡಿದ್ದಕ್ಕೆ ನಾ ಬಂದು 2 ಮನೆ ಹಾಕಿಸ್ಕೊಂಡೆ, ನಾವು ಸ್ಟ್ಯಾಂಡ್ ಆಗಿ. ಅವ ನಿಂದ ಏನಾದ ನನಗೆ ನನ್ನ ಬಾಳಿ ಬೆಳಕಾದಾಗ ಹಂಗೆ ನಿಮ್ಗೆ ನಿಂದನೆ ಮಾಡ್ಯಾರ ಅಂತ ನೀವು ಮನ್ಸಿಗೆ ನೋವು ಮಾಡ್ಕೊಂಡು ಕೂತ್ರಿ ಅಂದ್ರೆ ಅಲ್ಲೇ ಕುಂದಿರ್ತೀನಿ. ಅದಕ್ಕೆ ನಮ್ಗೆ ನಿಂದನೆ ಮಾಡಿದ್ರಲ್ಲ, ಇವರು ಹೇಳಿದ್ರಲ್ಲ, ನಾನು ಮಾಡ್ಲಾದಕ್ಕೆ ನನಗೆ ಹಿಂಗಂದ್ರಲ್ಲ, ನಾ ಮಾಡ್ಬೇಕಪ್ಪ. ಇದಕ್ಕಿಂತ ಹೆಚ್ಚು ಮಾಡಿ ತೋರಿಸ್ಬೇಕು, ನಾನು ಇದಕ್ಕಿಂತ ಜಾಸ್ತಿ ಮಾಡಬೇಕು. ಆ ಯಾರು ನಿಂದನೆ ಮಾಡ್ತಾರೋ ಅವರ ನಮ್ಗೆ ಏನು ಮಾಡಬೇಕು, ಬೆನ್ನು ಚಪ್ಪರಿಸಿರ್ಬೇಕು ನಮ್ಗೆ, ಶಬಾಷ್ ಅಂತ ಹೇಳಿ. ಆ ಥರ ನಾವು ಏನು ಅದನ್ನು ಬದಲಾವಣೆ ಆಗೋಣ. ಆ ನಿಂದಿಸ್ಯಾರ ಅಂತೆ ಆಕೆ ನಾನು ಮಾಡಿ ಹಂಗಲ್ಲವ, ಆಕಿನ ಏನು ಮಾತಾಡ್ಸು ಬಾಬಾಲೆ ಅಲ್ಲಿ ಬಂದ್ಲಕ್ಕಿ ಬೈ ಬಾ ನಾವು ಅಂತ ಹಿಂಗೆ ಹೋಗುದಲ್ಲ, ಅವ್ರ ಎದುರಿಗೆ ಹೋಗ್ಬೇಕು. ಯಾರು ನಿಂದಿಸಿರ್ತಾರೋ, ಯಾರು ನಮ್ಗೆ ನೋವು ಮಾಡಿರ್ತಾರೋ ಅವ್ರ ಮುಂದನ ಧೈರ್ಯದಿಂದ ನಾವು ಬದುಕಬೇಕು, ನಿಲ್ಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು. ನಾವು ಮಾಡ್ಬೇಕು, ಸಾಧನೆಯನ್ನ ಮಾಡಬೇಕು, ಎಲ್ಲರೂ ಹೊಗಳುವಂಗ ನಾವು ಬದಲಾಗಬೇಕು. ಆವಾಗಲೇ ಏನಾಗುತ್ತೆ, ನಮ್ಮ ಜೀವನ ಸಾರ್ಥಕ ಆಗ್ತೈತಿ. ಅಲ್ಲಿ ತನಕ ನಮ್ಮ ಜೀವನ ಸಾರ್ಥಕ ಆಗಲ್ಲ. ನಾವು ಹಣದಿಂದ ಶ್ರೀಮಂತರು ಅಂತ ಅನ್ಸ್ಕೊಳ್ಬಹುದು, ಆದ್ರೆ ಜ್ಞಾನದಿಂದ ಶ್ರೀಮಂತ ಅನ್ಸ್ಕೋಬೇಕು. ಹಣ ಇರ್ರಿ ಎಲ್ಲ ಕಡೆಯೂ ಇರ್ತೈತಿ, ಆದ್ರೆ ಜ್ಞಾನ ಇರಲಿಲ್ಲ ಅಂದ್ರೆ ಹಣ ತಗೊಂಡು ಏನು ಮಾಡ್ತೀರಿ, ಹೆಂಗೆ ಯೂಸ್ ಮಾಡ್ಬೇಕು, ಆ ಹಣ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ತಗೊಂಡು ಏನು ಮಾಡ್ತೀರಿ. ಜ್ಞಾನ ಇದ್ರೆ ಏನಾಗ್ಬೋದು, ಆ ಹಣವನ್ನ ಸದುಪಯೋಗ ಪಡಿಸ್ಕೋಬಹುದು. ಆ ಹಣ ಇದ್ದವ್ರು ಏನ್ ಮಾಡ್ತಾರ್ರಿ ಅಂತಂದ್ರೆ, ಈ ಹಣ ಹೋಗ್ತು ಅಂದ್ರೆ ಈ ಶ್ರೀಮಂತಿಗೆ
ಹೋತಂದ್ರೆ ನಾ ಬದುಕುದು ಹೆಂಗಪ್ಪ ಅಂತ ಚಿಂತೆ ಮಾಡಿ ಅರ್ಧ ಸಾಯ್ತಾರ ಅವ್ರು. ಜ್ಞಾನ ಇದ್ದವ್ರು ಏನು ಮಾಡ್ತಾನೆ ಅಂತಂದ್ರೆ ನಾನು ಎಂಥ ಸಮಸ್ಯೆ ಬಂದರೂ ನಾ ಎದುರಿಸ್ತೀನಿ, ನಾ ಮಾಡ್ತೀನಿ. ಇನ್ನೊಬ್ಬರ ಕಡೆ ದುಡಿದ್ರೆ ನಾನು ನನ್ನ ಕಟ್ಟಿ ತುಂಬಿಸ್ಕೊತೀನಿ. ಅದನ್ನ ಏನು ಮಾಡ್ತಾರೆ, ಇನ್ನೊಬ್ಬರ ಕಡೆ ದುಡಿಯೋಕ್ಕಿದ್ದಲ್ಲ ಆ ಜ್ಞಾನ ಬೆಳೆಸ್ಕೊಂಡು ಏನು ಮಾಡ್ತಾರೆ ಅವರು ಸ್ವಂತ ತಾವ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿ ಜೀವನವನ್ನು ಸಾಗಿಸ್ತಾರೆ. ಈಗ ನನ್ನ ಕಲಿತ ಒಂದು ಹುಡುಗ್ರಿ ವಾರ ದಿನ ಏನು ಮಾಡ್ತಾನೆ, ಒಂದೊಂದು ಹಳ್ಳಿಗೆ ಹೋಗ್ತಾನೆ, ಚಾ ಪುಡಿ ಬಾಗಿಲು ಹೋಗ್ಕೊಂಡು ಬರ್ತಾನವ. ಬರೀ SSLC ಅವ ಕಲ್ತಿದ್ದು, ನಾನ ಕಲ್ಸಿನವಂಗೆ ಏನ್ ಮಾಡ್ಯಾನ್ರಿ, ಹೋಗಿ ಏನ್ ಮಾಡ್ತಾನೆ, ರೊಕ್ಕ ವಸೂಲು ಮಾಡ್ಕೊಂಡ್ ಬರ್ತಾನೆ. ಈಗಿನ ಇದಕ್ಕೆ ಅವ ಕಾವ್ಯಾಗ ಬರ್ತಾನೆ. ಇವತ್ತು ನಾಳೆ ಅಷ್ಟು ದೊಡ್ಡ ಶ್ರೀಮಂತಾಗ ಅವ ಅಷ್ಟೇ ಅಲ್ರಿ, ಮತ್ತೆ ಅದೇ ಕಡೆ ಏನಾವಲ್ರಿ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಗಿಕ್ಕ ಏನೈತಲ್ಲ ಎಲ್ಲ ಅವನ್ನ ಬರೀತಾರ, ಯಾರು ಇಟ್ಕೊಂಡಿಲ್ಲ. ನಾವೇನ್ ಮಾಡ್ತೀವಿ, ಹೊರಗಡೋರು ಇನ್ಕಮ್ ಟ್ಯಾಕ್ಸ್ ಲೆಕ್ಕ ದರ್ಯಾಪ್ತು ಮಾಡಿಸ್ತೀವಿ, ರೊಕ್ಕ ಕೊಡ್ತೀವಿ. ಆಗ ಅವ್ರು ಹಂಗಲ್ರಿ, ತಾನ ಮಾಡ್ತಾನೆ. ತಾನ ಮಾಡಿ ಗಡಿಗಿನ ಆಫೀಸ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದು ಎಲ್ಲ ತಾನ ಇದು ಮಾಡ್ತಾನೆ, ಮೇಂಟೈನ್ ಮಾಡ್ತಾನ. ಅವ ಈಗ ಲಕ್ಷಾಧೀಶ, ಬರೇ SSLC ರೀ. ಈಗಿನ SSLC ಏನು ಉಪಯೋಗ ಇಲ್ಲ, ಆದ್ರೂ ಅವ SSLC ಕಲ್ತವನ, ಅವ್ನಿಗೆ ಮಾಡಬೇಕು ಅನ್ನುವಂಥ ಒಂದು ಛಲ ಇದ್ದಿದ್ದ ಏನು ಮಾಡಿದ್ನ ಅಂದ್ರೆ ಸಾಧಿಸಿದವ. ಸಾಧಿಸಿ ಈಗ ಒಂದು ಉಚ್ಚವಾದಂಥ ಒಂದು ಲೆವೆಲ್ ಒಳಗೆ ನಿಂತಾವ. ಅದು ಸಾಧನೆ ಮಾಡಬೇಕು ಅನ್ನುವಂಥ ಮನೋಧೈರ್ಯ ನಮಗಿತ್ತು ಅಂತಂದ್ರೆ ನಾವು ಏನು ಬೇಕಾದರೂ ಸಾಧನೆಯನ್ನ ಮಾಡ್ಬೋದು. ಈಗ ಹಿಂದೆ ಇಂದಿರಾ ಗಾಂಧಿ ಅವರ ಆದಷ್ಟು ವರ್ಷ ಈ ನಮ್ಮ ಕಲಿಯಕಂತ ವಯಸ್ಸಿಲ್ಲ ಅಂತ ಹೇಳ್ಬಿಟ್ರು ಅವರು. ಇರು
ಬೇಕಂದ್ರೆ ಇನ್ನೊಂದು ಕೇಂದ್ರ ಇನ್ನೊಂದು ಸಂಘ ಸೇರಿಸ್ಕೊಂಡು 5 ಮಂದಿ ಆದ ಎಲ್ಲರೂ ನಾವು ಒಂದ ಮನೆಯವರಂಗ ಇದು ಏನು ಒಂದು ದಿನದ್ದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಬರ್ತೀವಿ. ಸಣ್ಣ ಪುಟ್ಟ ನಾವೆಲ್ಲರೂ ದುಡ್ಕೊಂಡು ತಿನ್ನುವರ ಅದೀವಿ. ಒಲ್ಲೆ ಅನ್ಬೇಡಿ, ಬಂದ್ರೆ ನಿಮ್ಗೆ ತಿಳುವಳಿಕೆ ಬರ್ತೈತಿ. ಈಗ ನಾವು ಒಬ್ಬಕ್ಕೆ ಬಂದೆ ಅಂದ್ರೆ ನಮ್ಮ ಸಂಘದವರಿಗೆ ಹೇಳ್ತೀವಿ, ಅದ್ರಂಗ ಒಬ್ರು ಇಬ್ರು ಬರ್ರಿ. ದೊಡ್ಡ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಒಟ್ಟಿಗೂಡಿ ದೊಡ್ಡದು ಮಾಡೋಣ. ಈಗ ಧಾರವಾಡಕ್ಕೆ ಯಾರು ಹೋಗ್ತೀರಿ ಹೋಗಕ್ ನಿಮ್ಗೆ ಈ ತಿಂಗಳು ಅವಕಾಶ ಐತಿ. ಯಾರು ದಯವಿಟ್ಟು ಒಲ್ಲೆ ಅನ್ಬೇಡ್ರಿ. ಸಿವಿಟ್ ಕಲಿಯೋಂತೇನೆ ಅಂದಾರ ಹಂಗ ಹೋಗ್ರಿ, ಹೊಲಿಗೆ ಕಲಿತೀನಿ ಅಂದಾರ ಹೋಗ್ರಿ. ಒಂದ್ ಬಸ್ ಮಾಡ್ಕೊಂಡು ಹೋಗ್ಬೇಕ್ರಿ ಮೇಡಮ್. ಅಡ್ಡಕ್ಕಿಲ್ಲ ಯಾರೆಲ್ಲ ಹೋಗ್ಬೇಕನ್ನೋರ್ ಗುರಿ ಐತಿ, ಹೋಗ್ಬರಿ. 15 ದಿವಸ ನಮ್ಮ ಮನಿ ಇದು ಅಲ್ಲ, ಅದೇ ನಮ್ದು ಧರ್ಮಸ್ಥಳ ಅನ್ರಿ, ಅಲ್ಲಿ ಊಟ ಮಾಡ್ರಿ, ಎಲ್ಲರೂ ಕಲಿಸ್ತಾರ. ಚಂದಿಗೆ ಹೋಗ್ಬೇಕನ್ನೋ ಆಸೆ ಇದ್ದಾರ ಎಲ್ಲರೂ ಹೋಗ್ಬೇಕು. ಹೆಸರು ಕೊಡ್ರಿ, ಮೇಡಮ್ ಅವ್ರು ಕಳಿಸ್ಕೊಡ್ತಾರ. ನಿಮ್ಗೆ ನೀವೇನು ರೊಕ್ಕ ಕಟ್ಟಬೇಕಾಗಿಲ್ಲ. ಅಲ್ಲಿ ನಿಮ್ಗೆ ಇನ್ನೂ ಇಟ್ಟು ಇದ್ದೇ ಬರ್ತೀವಿ. ಹೊಲಿಗೆ ಕಲಿತೀನಿ ಅಂದಾರ ಹೊಲಿಗೆ ಕಲಿಬೋದು, ಬೇಕರಿ ಮಾಡ್ತೀನಿ ಅಂದಾರ ಅದು ಮಾಡ್ಬೋದು, ಎಲ್ಲದೂ ಕಲಿತಾರ. ಎಲ್ಲ ನಂದು ಒಂದು ತಪ್ಪಾದ್ರೂ ನನಗೆ ಕ್ಷಮಿಸ್ರಿ. ಇಲ್ಲಿವರೆಗೆ ನನ್ನ ಮಾತು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ಧಲಿಂಗಪ್ಪಗೆ ವಾಣಿಜ್ಯೋದ್ಯಮ ಪ್ರಶಸ್ತಿ, ಅದ್ದೂರಿ ಕಾರ್ಯಕ್ರಮದಲ್ಲಿ ಸನ್ಮಾನ. ವಿದ್ಯುತ್ ದರ ಏರಿಕೆಗೆ ಖಂಡನೆ, ಗಜೇಂದ್ರಗಢದಲ್ಲಿ ಸಿಪಿಐಎಂ ಪ್ರತಿಭಟನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ ಮಹಿಳಾ ಮನಿಗಳು. ಇವೆಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN ನ್ಯೂಸ್ ಗಜೇಂದ್ರಗಢ. ವಂದನೆಗಳು.